ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ಬಹಳ ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ನಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಪ್ರತಿಯೊಂದು ಬಯಕೆಯ ಹಿಂದೆ ಕೆಲವು ಆಶಯಗಳಿರುತ್ತೆ, ಇನ್ನು ಕೆಲವೊಮ್ಮೆ ನಿರೀಕ್ಷೆಗಳಿರುತ್ತೆ, ನಂಬಿಕೆಗಳಿರುತ್ತೆ, ಕೆಲವು ಬಾರಿ ನೋವು ಅನ್ನೋದು ಕೂಡ ಅಡಕವಾಗಿರುತ್ತೆ. ಹಾಗಾಗಿ ನಮ್ಮ ಮನದ ಮಾತುಗಳನ್ನು ನಾವು ದೇವರ ಬಳಿ ಹಂಚಿಕೊಳ್ತೇವೆ, ದೇವರ ಮುಂದೆ ಇಡ್ತೇವೆ. ಆದರೆ ನಮ್ಮ ಕೋರಿಕೆಗಳು, ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾನ? ಒಂದು ವೇಳೆ ನಮ್ಮ ಬಯಕೆಗಳು ದೇವರ ಮುಂದೆ ಇಟ್ಟಾಗಲೂ ಅದು ಈಡೇರಲಿಲ್ಲ ಅಂತ ಹೇಳಿದ್ರೆ ಯಾಕೆ? ಇದರ ಅರ್ಥ ಏನು? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಮ್ಮನ್ನ ಕಾಡುತ್ತೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಅಂತ ಹೇಳ್ತಾ ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾನು ಹೇಳ್ತಾ ಇದ್ದೆ, ಪ್ರತಿಯೊಬ್ಬರಿಗೂ ಕೂಡ ಬಯಕೆ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಆ ಬಯಕೆಯ ಈಡೇರಿಕೆಗಾಗಿ ದೇವರ ಮೊರೆ ಹೋಗ್ತಾರೆ. ಆದರೆ ನಮ್ಮ ಬಯಕೆ ಅನ್ನೋದು ನಿಜವಾಗಿಯೂ ಕೂಡ ದೇವರನ್ನ ತಲುಪುತ್ತಾ, ದೇವರಿಗೆ ಮುಟ್ಟುತ್ತಾ ಅಂತ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆಯನ್ನು ನಾವೇ ಇನ್ನೊಂದ್ಸಲ ಪ್ರಶ್ನೆ ಹಾಕೋಬೇಕು. ಇದು ಸಾಧ್ಯನಾ? ಸಾಧ್ಯ ಅನ್ನೋದು ಕೂಡ ಇದೆ. ನಾವು ನಂಬಿದ್ದೀವಿ, ನಮ್ಗೆ ಅದೇ ಥರ ಆಗ್ತಾ ಇದೆ ಅನ್ನೋರು ಇದ್ದಾರೆ. ನಾವು ನಂಬಿಕೆ ಸಿಕ್ಕಿಲ್ಲ, ನಮಗೇನೋ ಆಗ್ತಾ ಇಲ್ಲ ಅನ್ನೋರು ಇದ್ದಾರೆ. ಆದರೆ ಇದೆರಡರ ಮಧ್ಯೆ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ, ಬೇರೆಯವರ ಅನಿಸಿಕೆ ಅಭಿಪ್ರಾಯಗಳ ಬಿಟ್ಟು ನಮಗೆ ಇದರ ಸತ್ಯ ಅರ್ಥ ಆಗಿದೆಯಾ? ನಂಬರ್ 1, ಇದು ಸತ್ಯ ಅಂದರೆ ಏನು? ದೈವ, ದೇವರು, ಸತ್ಯ, ಧರ್ಮ ಇದೆಲ್ಲವೂ ಸೇರಿ ದೈವತ್ವಕ್ಕೆ ಬರ್ತಕ್ಕಂಥದ್ದು. ಈ ದೈವತ್ವ ಅನ್ನೋತಕ್ಕಂಥ ವಿಚಾರವನ್ನು ನಾವು ನೀರು, ದೇವರು ಒಪ್ಕೊಂಡಿದ್ದೀವಿ. ನಾವು ಸೇವಿಸತಕ್ಕಂಥ ಆಹಾರ ಅಂದರೆ ಅನ್ನ ಒಪ್ಕೊಂಡಿದ್ದೀವಿ. ದೇವರು ಅದರಲ್ಲಿದ್ದಾರೆ, ದೇವರ ಸ್ವರೂಪ ಅಂತ ಒಪ್ಕೊಂಡಿದ್ದೀವಿ. ಈಗ ನಾವು ಯಾವ ದೇವರನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಉಳುತ್ತಲ್ಲಿ. ಯಾವ ದೇವರು ಅಂದರೆ ನೀವು ಅಂದ್ಕೊಂಡಿರೋ ದೇವರಲ್ಲ. ದೇವರನ್ನೇ ಗುರುತಿಸ್ಬೇಕಾ? ಪ್ರತ್ಯಕ್ಷವಾಗಿರುವ ದೇವರನ್ನು ಪ್ರೀತಿಸ್ಬೇಕಾ? ನಮ್ಮ ಕೈ ಸಿಕ್ಕೋದು ಅನ್ನ ನಮ್ಮ ಕೈಗೆ ಸಿಗತ್ತೆ, ನೀರು ನಮ್ಮ ಕೈಗೆ ಸಿಗತ್ತೆ. ಹಾಗಾದರೆ ನಾವು ಅರ್ಥ ಆಗಿಲ್ವಾ? ಇವತ್ತು ಅದನ್ನು ವಿಶ್ಲೇಷಣೆ ಮಾಡೋಣ. ಎಷ್ಟು ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನೀರು, ನಾವು ಕುಡಿಯೋ ನೀರು ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಹಾಕ್ಕೊಟ್ರೆ, ನೀರು ಎಲ್ಲಿಂದ ಬರುತ್ತೆ ಅಂದರೆ ಯಾವ ಥರ ಹೇಳ್ಬೋದಮ್ಮ? ನಾವು ಕುಡಿಯೋ ನೀರು, ನಾವು ಬಳಸುವ ನೀರು ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ. ಎಲ್ಲಿಂದ ಬರುತ್ತೆ ಅಂದರೆ ಏನು ಹೇಳೋದು? ಆಶ್ಚರ್ಯ ಅನ್ಸುತ್ತಾ? ಹೇಳ್ಬೋದಾ? ಆಶ್ಚರ್ಯ ಅನಿಸುತ್ತೆ. ಆಮೇಲೆ ಇದ್ರ ಹಿಂದೆ ಒಂದು ತಪ್ಪಾದ ಅರ್ಥ ಇದೆ. ನೀರು ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ಅದಕ್ಕಿಂತ ಹಿಂದಕ್ಕೊಂದು ತಪ್ಪಾದ ಅರ್ಥ ಇದೆ. ಏನದು ತಪ್ಪು? ಸಮುದ್ರ ನೀರು ಎಷ್ಟೇ ಇದ್ರೂ ಕುಡಿಯೋಕ್ಕೆ ಬರಲ್ಲ ಅಂತ ನಾವು ಅನ್ಕೋತೀವಿ, ಹೌದಾ? ಆದರೆ ನಾವು ಕಾಫಿ, ಟೀ, ಕೋಲ್ಡ್ ಡ್ರಿಂಕ್ಸ್, ನೀನು ಏನೇನು ಕುಡಿತೀಯ ಅದೆಲ್ಲ ಕೂಡ ಸಮುದ್ರ ನೀರೇ ಅಂತ ನಾವಿನ್ನೂ ಪೂರ್ತಿ ಒಪ್ಕೊಂಡಿಲ್ಲ, ಹೌದಾ ಅಲ್ವಾ? ಅಲ್ಲ, ಸಮುದ್ರ ನೀರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತೀವಿ, ಅದೇ ನಾವು ಕುಡಿತಿರೋದೆಲ್ಲ ಸಮುದ್ರ ನೀರೇ ಅಂತ ನಮಗೇನು ಗೊತ್ತಾಗಿಲ್ಲ. ಇದು ಒಪ್ಕೋಬೋದು, ಅರ್ಥ ಮಾಡ್ಕೊಂಡ್ರೆ ಸರಿ ಅಂತ್ಯ, ಕಷ್ಟ ಅಂತ್ಯಮ್ಮ? ಅರ್ಥ ಮಾಡ್ಕೊಬೇಕು. ಮಗು ಹುಟ್ಟಿತು ಎಲ್ಲಿಂದ? ಅಪ್ಪ ಅಮ್ಮನಿಂದ ಅಷ್ಟೇ, ಮುಂದಕ್ಕೂ ಹೋಗಲಿಲ್ಲ, ಹಿಂದಕ್ಕೂ ಬರಲಿಲ್ಲ. ಸೊ ಇದೆಲ್ಲವ ರಹಸ್ಯವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ನಮ್ಮ ದೇಹಕ್ಕೆ ತುಂಬ ಹತ್ತಿರವಾದಂತಹ ವಿಚಾರಗಳು. ನಾವು ಬಳಸುವ ಆಹಾರ ಅಂತ ನಾವೇನು ಹೇಳ್ತೀವೋ, ಈ ನೀರು, ಇವೆರಡರ ಪ್ರಕ್ರಿಯೆ ನಮಗೆ ಜೀವನದಲ್ಲಿ ರೋಗ ನಿರೋಧಕ ಶಕ್ತಿ ಬೇಕು ಅಂತ ವೈಜ್ಞಾನಿಕ ದೃಷ್ಟಿಯಲ್ಲೂ ಹೇಳ್ತಾರೆ, ಹೌದಮ್ಮ? ಈ ರೋಗ ನಿರೋಧಕ ಶಕ್ತಿ ಯಾವುದರಿಂದ ಸಿಗುತ್ತೆ ಅಂತ ಪ್ರಶ್ನೆ ಹಾಕಿದ್ರೆ, ಮೆಡಿಕಲ್ ಲೈನ್ ಬಿಟ್ಟು ಏನಾದ್ರು ಹೇಳೋಕ್ಕಾಗತ್ತಾ? ಮೆಡಿಕಲ್ ಲೈನ್ ಬಿಟ್ಟು. ಯಾಕೇನು? ಮೆಡಿಕಲಲ್ಲಿ ಹೇಳ್ತಾರೆ ದಾಳಿಂಬೆ ಹಣ್ಣು ತಿನ್ನಿ, ಏನಮ್ಮ, ಹೌದಾ? ಕ್ಯಾರೆಟ್ ತಿನ್ನಿ, ತುಪ್ಪ ತಿನ್ನಿ, ಸೊಪ್ಪು ತಿನ್ನಿ,
ಏನೋ ಒಂದು ಹೇಳ್ತಾರೆ, ಅದಲ್ವಾ ಅಲ್ವೇ ಅಲ್ಲ. ಅಂದರೆ ಅದು ಬೇಡ ಅಂತಲ್ಲ, ಬೇಕು. ಅದೆಲ್ಲ ಬೆಳೆಯೋದು ಯಾವುದರಿಂದ? ನೀರಿಂದಾನೆ, ಹೌದಾ? ಸೊ ಹಾಗಿದ್ದ ಮೇಲೆ ನಮಗೆ ನೇರವಾಗಿ ಹೋಗ್ಬಿಡೋಣಪ್ಪ, ಅಲ್ಲಿ ಬೆಳೆದದ್ದು ನೋಡೋವಷ್ಟಕ್ಕಿಂತ ನಾವು ಮುಖ್ಯವಾಗಿ ನೇರಕ್ಕೆ ಹೋಗ್ಬಿಡೋಣ ಏನು ಅಂತಕ್ಕಂತಹ ವಿಚಾರಕ್ಕೆ ಹೋದಾಗ, ರೋಗ ನಿರೋಧಕ ಶಕ್ತಿ ಯಾವಾಗ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋದಕ್ಕಿಂತ ನಾವು ಹಿಂದೆ ರಾತ್ರಿ ಹೊತ್ತು ಏನು ಮಲಗ್ತೀವಿ ಅವತ್ತು ಒಂದು ಪಾತ್ರೆ ಅಂತ, ನಾಳೆ ಬೆಳಗ್ಗೆ ನೀರು ಕುಡಿಯೋದಕ್ಕೆ ನಮಗೆ ಒಂದು ಪಾತ್ರೆ ಬೇಕು. ಆ ಪಾತ್ರೆಯಲ್ಲಿ ಇಟ್ಟಂಥ ನೀರನ್ನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ, ಈ ಬ್ರಷ್ ಮಾಡಿ ಅಂತಕ್ಕಂಥ ವಿಚಾರನೇ ನಾವು ಇದನ್ನು ಶೌಚ ವಿಧಿ ಅಂತ ಹೇಳ್ತೀವಿ. ಸ್ನಾನ ಆಮೇಲೆ ನಾವು ರಾತ್ರಿ ಬ್ರಷ್ ಮಾಡಿ ಮಲಗ್ತೀವಾ? ಮೊದಲನೇ ವಿಚಾರ. ಮಕ್ಕಳಿಗೆ ಮಾಡಿಸ್ತಾ ಇದ್ದೀವಾ? ಸ್ವಲ್ಪ ನೋಡ್ಕೊಳ್ಳಿ. ಯಾವುದರಿಂದನೋ ಕಾಯಿಲೆ ಬರ್ತಾ ಇದೆ ಅಂತ ಅಂದ್ಕೊಳ್ತಕ್ಕಂಥ ನಾವು ಕೆಲವೊಂದು ಸಂದರ್ಭದಲ್ಲಿ ಮೂರ್ಖತನವನ್ನು ಬಳಸ್ತೀವಿ. ಕಾಯಿಲೆ ಯಾವುದರಿಂದ ಬರುತ್ತೆ ಅಂದರೆ ಹಲವಾರು ರೀತಿಯಲ್ಲಿ ಹೇಳ್ತೀವಿ. ಎಲ್ಲದಕ್ಕಿಂತ ನಾವು ರಾತ್ರಿ ಮಲಗಕ್ಕೆ ಮುಂಚೆ ಈ ಶೌಚ ಶುದ್ಧಿ ಅನ್ನೋದು ಎಷ್ಟು ಚೆನ್ನಾಗಿ ಆಹಾರ ಬೆಳಗ್ಗಿಂದ ಸಂಜೆವರೆಗೂ ಸೇವನೆ ಮಾಡಿರ್ತಕ್ಕಂಥ ಆಹಾರವನ್ನು ನಾವು ಹಲ್ಲು ಅದಕ್ಕೆ ಅತಿ ಮುಖ್ಯವಾದ ಕೆಲಸ ಮಾಡಿರುತ್ತೆ, ಹೌದಲ್ಲಮ್ಮ? ಈ ಹಲ್ಲನ್ನು ಶುದ್ಧಿ ಮಾಡಿಕೊಳ್ಳೇಬೇಕು ಅಂತಕ್ಕಂಥ ಕ್ರಮಕ್ಕೆ ಹೋದಾಗ ಇದನ್ನು ವಿಧಿ ಅಂತಾರೆ. ನಾವು ಹೇಳ್ತೀವಲ್ಲ, ಏನು ವಿಧಿನೋ ಅದು ಯಾವುದು ವಿಧಿಯಲ್ಲ, ಶೌಚ ವಿಧಿ. ಇದೇ ನಿಮ್ಮ ವಿಧಿ ಆಗಿರೋದೇ ಹೊರ್ತು ಯಾವುದೋ ಜನ್ಮದಲ್ಲಿ ಬಂದ್ಬಿಟ್ಟಿದೆ, ಅದೆರಡನೇ ವಿಷಯ. ಶೌಚ ವಿಧಿ ಎಂದರೇನು? ನಾವು ಭಾರತೀಯರಾಗಿ ಹುಟ್ಟಿ ಈ ಶೌಚ ವಿಧಿ ಅಂದರೆ ಏನು? ಮನಸ್ಸು ದೇಹ ಎರಡೂ ಹಾಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಹಲ್ಲುಗಳೇ ಮೂಲ ಕಾರಣವಾಗಿರುತ್ತೆ. ಅದಕ್ಕೆ ಮೀರಿ ದೇವರಿಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆಗಳಿಗೆಲ್ಲ ಗಟ್ಟಿಯಾದದ್ದು ಅಲ್ಲಿನ ಭಾಗ. ಅದನ್ನು ನಾವು ಶುಚಿ ಮಾಡ್ತಕ್ಕಂತಹ ವಿಚಾರವನ್ನು ತಿಳಿಯದೇ ಇರುವ ಕಾರಣ ರೋಗ ರುಜಿನಗಳಿಗೆ ತುತ್ತಾಗಿ ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಹೊರದೇಶ, ಆದೇಶ, ಅದು ಶಾಪ ಏನೇನೋ ಸೇರಿಸ್ಕೊತಾ ಇದ್ದೀವಿ. ಈ ಶೌಚ ಅನ್ನೋದಕ್ಕಂಥದ್ದೇ ನಮ್ಮ ವಿಧಿ ಅನ್ನೋ ಸತ್ಯ ನಮ್ಗೆ ಅರ್ಥ ಆದ ದಿನ ಪ್ರತ್ಯಕ್ಷವಾದ ಭಗವಂತ ನಮ್ಮಲ್ಲಿ ಉತ್ಪತ್ತಿ ಆಗ್ತಾನೆ. ಇದನ್ನು ಶೌಚಾವಿಧಿ ಅಂದರೆ ಎಷ್ಟು ಅರ್ಥಗರ್ಭಿತವಾಗಿ ನೀವು ತಿಳ್ಕೋಬೇಕಂದ್ರೆ, ಯಾರ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ತೀನಿ ಅಂತ ಹೇಳುವಂತಹ ಬುದ್ಧಿವಂತರಿಗೆ ನನ್ನ ಒಂದು ಪ್ರಶ್ನೆ, ಮಕ್ಕಳಿಗೆ ಸಂಸ್ಕಾರ ಕೊಡುವುದು ಅಂದರೆ ಏನು? ಕರೆಕ್ಟ್ ಟೈಮ್ಗೆ ಸ್ನಾನ ಮಾಡಿಸೋದಾ? ಕರೆಕ್ಟ್ ಟೈಮ್ಗೆ ಊಟ ಕೊಡೋದಾ? ಕರೆಕ್ಟ್ ಮಂತ್ರ ಹೇಳ್ಕೊಡೋದಾ? ದೇವಸ್ಥಾನಕ್ಕೆ ಕಳಿಸೋದಾ? ನವಗ್ರಹ ಸುತ್ತೋದಾ? ಯಾವುದು? ಸಂಸ್ಕಾರದ ಮೂಲಾರ್ಥ ಏನು? ಶೌಚ, ಪಾವಿತ್ರತೆ, ಶ್ರೇಷ್ಠತೆ, ಏನಮ್ಮ ಇದೆಲ್ಲ ಮೂಲಾರ್ಥ ಏನು? ಮಾತನಾಡುವ ಭಾಷೆಯಲ್ಲಿ ಭಗವಂತನ ನಾವು ಸ್ಮರಣೆ ಮಾಡುವಂತ ಹೇಳಿ ಧರ್ಮದಲ್ಲಿ ಇದೆ. ಅದಕ್ಕೆ ನಾವು ಮಕ್ಕಳಿಗಿಡೋ ಹೆಸರೇ ಚೆನ್ನಾಗಿಲ್ಲ, ಅರ್ಧ ಹೆಸರೇ ಇಡ್ತಾ ಇದ್ದೀವಿ. ಅಲ್ಲೇ ಹೊರಟೋಯ್ತು. ಮಗುವಿನ 106 ವರ್ಷದಲ್ಲಿ 40ರಿಂದ 50 ವರ್ಷ ಅಲ್ಲೇ ಕಳೆದೋಯ್ತು. ನಾವು ಮಕ್ಕಳಿಗೆ ಇಡುತ್ತಿರುವ ಹೆಸರು ಅಧರ್ಮವಾದ ಹೆಸರು, ಅಲ್ಪ ಪ್ರಾಣದ ಹೆಸರು. ನಾವು ಪೂರ್ತಿ ಪ್ರಾಣ ಅಂದರೆ ಪೂರ್ಣ ಜ್ಞಾನ ಇರ್ತಕ್ಕಂಥ ಹೆಸರಿಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಕು, ರು, ಲು, ರಾಹುಲ್, ತ್ರಿಶೂಲ್, ಏನಮ್ಮ ಹುಚ್ಚ ಹೆಸರು. ಅವಕ್ಕೆ ಮೈಂಡೇ ಕಂಟ್ರೋಲ್ ಇರೋಲ್ಲ. ಆ ಹೆಸರಿನವ್ರು ಕೂಗಿ ಕೇಳಿ ನೋಡೋಣ ಸ್ವಲ್ಪ. ಪ್ರಮೋದ್, ಪ್ರಶಾಂತ್, ಆದರ್ಶ್, ಎಂತೆಂಥ ಹೆಸರುಗಳ್ರಿ ಇಟ್ಟಿದ್ದೀವಿ ನಾವು, ಹುಚ್ಚ ಹೆಸರುಗಳು. ಮಗುಗೆ ಹೆಸರಿಡೋ ಅಭ್ಯಾಸ ಗೊತ್ತಿಲ್ಲ ನಮಗೆ, ಸಂಸ್ಕಾರ ಹೇಳಕ್ಕೆ ಹೋಗ್ತೀವಿ ನಾವು. ಒಂದು ಮಗುವಿಗೆ ಪೂರ್ಣ ಜ್ಞಾನ ಇರತಕ್ಕಂಥ, ಪೂರ್ಣ ಪ್ರಾಣ ಇರತಕ್ಕಂಥದ್ದು ನಮಗೆ ಪ್ರಾಣ ಪೂರ್ಣ ಇರಬೇಕಾ ಅರ್ಧ ಇರಬೇಕಮ್ಮ? ಪೂರ್ಣ ಇರಬೇಕು. ಪೂರ್ಣ ಪ್ರಾಣ ಇರಬೇಕು ಅಂದರೆ 100 ವರ್ಷ ಆಯಸ್ಸು ಅಂತ. ಪೂರ್ಣ ಪ್ರಾಣಕ್ಕೆ ಹತ್ರವಾದಂಥ ಹೆಸರು ಗೊತ್ತಿದೆಯಾ ನಮಗೆ? ಗೊತ್ತಾಗಿದೆಯಾ? ಹೇಳ್ತಾ ಇದ್ದಾರಾ? ಬ್ರಾಹ್ಮಣೋತ್ತಮರು, ಜ್ಞಾನ ಅಂತ ಸಾಕಷ್ಟು ವಿಚಾರದಲ್ಲ ಮಾತಾಡ್ತೀವಿ ನಾವು. ಋಷಿಮುನಿಗಳು, ವೇದ ತಿಳಿದಿರೋರು, ಪ್ರತಿಯೊಂದು ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದಾರೆ. ಇವರ ಹೆಸರೆಲ್ಲ ಸತ್ಯ, ಸರಿ ಒಪ್ಕೊಳ್ಳೋಣ. ಆದರೆ ಈ ಪೂರ್ಣವಾಗಿರ್ತಕ್ಕಂತಹ ಮಹಾಪ್ರಾಣ ಅಂತ ನಾವು ಏನು ಹೇಳ್ತೀವಿ, ಅದರ ಹೆಸರು ಯಾವುದು ಅಂತ ಹೇಳೋದು ಗೊತ್ತಾಗ್ಬಿಟ್ರೆ ನಮ್ಮ ದೇಶ ಯಾವತ್ತೋ ಪ್ರತ್ಯಕ್ಷ ದೇವರನ್ನು ಮಕ್ಕಳಿಗೆ ನಾವು ಹತ್ತಿರ ಕರ್ಕೊಂಡೋಗಿ ಬಿಟ್ಟಂಗಿರುತ್ತೆ ನಾವಿಡೋ ಹೆಸರು. ಇದೊಂದು ಭಾಗ ಅಲ್ಲಿರಲಿ, ಮುಂದುವರೆದ ಭಾಗ ಮಾತಾಡೋಣ.
ಈಗ ಹೆಸರು ಯಾವುದೋ ಇಟ್ಟಾಗಿದೆ ಸ್ವಾಮಿ, ಈಗ ಬದಲಾವಣೆ ಆಗತ್ತಾ, ಮಕ್ಕಳಾಯಿತು ಎಲ್ಲ ಆಯಿತು, ಇನ್ನೇನು ಹೆಸರು ಬದಲಾವಣೆ ಮಾಡೋಣ ಅಂತಕ್ಕಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಹೌದು. ಮುಂದೆ ಹೋಗ್ಬಿಟ್ಟಿದ್ದೀವಿ. ಕೊನೆಗೆ ಏನಾದ್ರು ತಿಳ್ಕೊಬೋದಾಗಿತ್ತು, ನಾವು ಪ್ರತಿನಿತ್ಯ ಆಹಾರ ಇಲ್ಲದೆ ನಾವು ಬದುಕೋಕ್ಕಾಗಲ್ಲ, ಇದು ಸತ್ಯ. ಹೌದು. ಈ ಆಹಾರದ ಜೊತೆಗೆ ಒಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಸರಿ, ಆಹಾರದ ಜೊತೆಗೆ ಒಂದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಯಾವುದದು? ಇಲ್ಲಿ ಮಗುಗೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಏನು ಹೇಳ್ಬೋದು ಮಗು? ಇಬ್ಬರು ಬೇಕು ಅಂತ ಹೇಳುತ್ತೆ, ಒಬ್ಬರು ಬೇಕು ಅಂತ ಎಲ್ಲೂ ಹೇಳಲ್ಲ. ಆ ರೀತಿ ಆಹಾರದ ಜೊತೆಗೆ ಒಬ್ಬರನ್ನ ಬಿಟ್ಟಿದ್ದೀವಿ. ಯಾರನ್ನು ಬಿಟ್ಟಿದ್ದೀವಿ ಹಂಗಾದರೆ? ಈಗ ನೀರು ಕುಡಿಯೋಕ್ಕೆ ನಮಗೆ ದಾವಾದರೆ ಕುಡಿಯೋಕ್ಕೆ ಆಹಾರ ಕರಗಕ್ಕೆ ನೀರು ಬೇಕು ಅಂತ ತಿಳ್ಕೊಂಡಿದ್ದೀವಿ. ಆದರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ನೀರನ್ನು ಸೇರಿಸ್ಕೋಬೇಕು ಅಂತ ಬಿಟ್ಟಿರ್ತಕ್ಕಂಥ ಕರ್ಮನೇ ನಾವು ಅನುಭವಿಸ್ತಾ ಇರೋದು. ಆಹಾರದ ಜೊತೆ ನೀರನ್ನು ಸೇರಿಸ್ಕೋಬೇಕು, ಅದು ಆಹಾರಕ್ಕೆ ಸೇರುತ್ತೆ ಅಂತ ಇಲ್ಲಿ ನಾವು ಪೂರ್ಣವಾಗಿ ತಲೆ ಕೆಡಿಸ್ಬಿಟ್ಟಿದ್ದಾರೆ ಜನ. ಪ್ರಪಂಚದಲ್ಲಿ ಇರ್ತಕ್ಕಂಥ ಈ ಮೆಡಿಕಲ್ ಅಂತಕ್ಕಂಥ ವಿಚಾರ ಇದೆಯಲ್ಲ, ಮೆಡಿಕಲ್ ಅಂದರೆ ಏನು ಅಂದರೆ ನಾವು ಹೋಗ್ತಾ ಇದ್ದೀವಲ್ಲ, ಇದು ತಪ್ಪು ಮಾಹಿತಿ. ಯಾವ ರೀತಿಯಲ್ಲಿ ತಪ್ಪು ಮಾಹಿತಿ ಆಗತ್ತೆ ಅಂದರೆ, ಆಹಾರದ ವಿಚಾರದಲ್ಲಿ ಮೆಡಿಕಲ್ಲು ಯಾವ ಕಾರಣಕ್ಕೂ ದಾರಿ ಕೊಡೋಕ್ಕೆ ಸಾಧ್ಯ ಇಲ್ಲ, ಹೇಳಲಿಕ್ಕೆ ಸತ್ಯ ಆಗಿಲ್ಲ. ಅದಕ್ಕೆ ಕಾರಣ ಏನು? ಸಮುದ್ರದ ನೀರನ್ನು ನಾವು ಬಳಸುತ್ತಿದ್ದೇವೆ ಹೊರತು ತಿಳಿದು ಬಳಸುತ್ತಿಲ್ಲ, ಗೊತ್ತಿಲ್ಲದೆ ಬಳಸುತ್ತಿದ್ದೇವೆ. ಸಮುದ್ರ ಅಲ್ಲದೆ ಸ್ವಾಮಿ ಅಂತೀವಿ ನಾವು, ಹೌದಾ? ಹಾಗಾದರೆ ಸಮುದ್ರದ ಆಳವನ್ನು ವೈಜ್ಞಾನಿಕವಾಗಿ ಇಡೀ ಭಾರತ ದೇಶ ಅಲ್ಲ, ವಿಶ್ವದಲ್ಲಿ ಪೂರ್ಣವಾಗಿ ಸಮುದ್ರದ ಆಳ ಕಂಡುಹಿಡಿಯೋಕ್ಕಾಗಿದೆಯಾ? ಅಲ್ಲ. ಮತ್ತು ಯಾವ ಪುರುಷಾರ್ಥಕ್ಕೆ ನಾವು ಭಾರಿ ಮುಂದುವರೆದಿದೆ ಅಂತ ಕೊಚ್ಕೋತೀರಾ ಅಂತ ಪ್ರಶ್ನೆ ಕೇಳ್ತೀನಿ ನಾನು. ಸಮುದ್ರದ ಆಳ ತಿಳಿದಿದೆಯಾ? ಭೂಮಿಯ ಆಳ ತಿಳಿದಿದೆಯಾ? ಈ ಸೈನ್ಸ್ನವ್ರಿಗೆ ನಾನು ಚಾಲೆಂಜ್ ಮಾಡ್ತೀನಿ, ಪ್ರಶ್ನೆ ಹಾಕ್ತೀನಿ. ಇಷ್ಟೊಂದು ಉತ್ಸಾಹದಿಂದ ಹೇಳ್ಕೊತೀರಲ್ಲ, ಆಗಿದೆಯಾ ನಿಮ್ಮ ಕೈಲಿ? ಆಗಿಲ್ಲ. ಅಂದ ಮೇಲೆ ಇನ್ನು ರೋಗವಾಸಿ ಮಾಡುವಂತಹ ವಿಚಾರ ಎಲ್ಲಿ ಬಂತು? ಇವತ್ತು ನೆನ್ನೆ ಮೊನ್ನೆ ಬಂದಿಲ್ಲ ಸಮುದ್ರ, ಕಾಲದಿಂದ ಇದೆ. ಸಮುದ್ರ ಸತ್ಯವನ್ನೇ ನಮಗೆ ಪ್ರಪಂಚಕ್ಕೆ ನಾವು ಅರ್ಥ ಮಾಡಿಸುವಂಥ ಮಟ್ಟಕ್ಕೆ ನಾವು ವೀಕ್ ಆಗಿದ್ದೀವಿ, ಹಿಂದೆ ಹೋಗಿದ್ದೀವಿ. ಯಾಕೆ ಅಂದರೆ ನಾವು ಒಳಗಡೆ ಏನೇ ನೋವಿರಲಿ, ಸ್ನಾನ ಮಾಡಿರಲಿ ಮಾಡದೇ ಹೋಗಲಿ, ಮೇಲ್ಗಡೆ ಪರ್ಫ್ಯೂಮ್ ಫ್ರೇಮ್ ಮಾಡ್ಕೊಳ್ಳೋದು ಒಂದೇ ನಮ್ಗೆ ಗೊತ್ತಿರೋದು. ಅದೆಲ್ಲ ಹಂಗಾಗಿ ಇರಲಿ, ಮೇಲ್ ಪರ್ಫ್ಯೂಮ್ ಇದ್ದರೆ ಸಾಕು ಅಲ್ವೇನಮ್ಮ? ಅದೆಲ್ಲ ಮುಚ್ಚಾಕೊಂಬಿಡತ್ತೆ. ಅದಕ್ಕೆ ರೀ ಇದು ಸೈನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ನಮ್ಮ ದೇಹಕ್ಕೂ ಸೈನ್ಸ್ಗೂ ಅಜಗಜಾಂತರ ದೂರ ಇದೆ. ಯಾಕೆ ಅಂದರೆ ನಾವು ಅದು ಹತ್ರಕ್ಕೆ ಹೋಗಿಲ್ಲ. ಹಾಗಂತ ಸೈನ್ಸ್ ತಪ್ಪು ಅಂತ ನಾನು ಹೇಳ್ತಿಲ್ಲ, ಮೆಡಿಕಲ್ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾವು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ಏನಾಗಿದೆ ಅಂದರೆ, ನಮ್ಮ ದೇಹಕ್ಕೂ ನಾವು ಆಹಾರಕ್ಕೂ ನೀರಿಗೂ ಪ್ರಕೃತಿಗೂ ಸಂಬಂಧವಿಲ್ಲದ ರೀತಿಯಲ್ಲಿ ಹೊರಟೋಗಿದ್ದೀವಿ. ಆದ ಕಾರಣ ಈ ಸಮಸ್ಯೆಯಿಂದ 3 ಸಮಸ್ಯೆಗಳು ರೋಗ ನಮ್ಮಲ್ಲಿ ಉತ್ಪತ್ತಿ ಆಗತ್ತೆ. ಪ್ರತಿಯೊಬ್ಬರಿಗೂ, ದೈವೋತ್ತಮರಾಗಿರ್ತಕ್ಕಂಥವರಿಗೂ, ಪಂಡಿತರುಗಳಿಗೂ, ಗುರೂಜಿಗಳಿಗೂ ಯಾರನ್ನೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಅಂತಹ 3 ರೋಗದಲ್ಲಿ ನಾವು ಸದಾ ಇದ್ದೇವೆ. ಯಾವುದದು? ಗೊತ್ತಿಲ್ಲದೇ ಇರೋ ವಿಷಯ ಅಲ್ಲ ಅದು. ವಾತ ಪಿತ್ತ ಕಫ ಗೊತ್ತಿದೆಯಲ್ಲ? ಈಗ ವಾತ ಪಿತ್ತ ಕಫದಲ್ಲಿ ಪಂಚಾಂಗ ಬರೆದ ಮಹಾಗಣಪಂಡಿತರುಗಳು ಒಂದು ತಪ್ಪೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ದೊಡ್ಡ ತಪ್ಪು, ಅಪರಾಧವಾದ ತಪ್ಪು. ವಾತ ಪಿತ್ತ ಶರೀರ ಅಂತ ರೂಪಿಸ್ಬಿಟ್ರು. ಇವು 3 ಒಂದೇ ಶರೀರದಲ್ಲಿ ಇರುತ್ತೆ ಅಂತ ಬಿಟ್ಬಿಟ್ರು. ಇಂದು ಪಿತ್ತ ಶರೀರ, ನಿಂದು ವಾತ ಶರೀರ ಅಂತ ಹೇಳಿದ್ರೆ ಹೊರ್ತು ಇವು 3 ಒಂದೇ ಕಡೆ ಇರುತ್ತೆ ಅನ್ನೋದನ್ನು ಬಿಟ್ಟರು. ನೋಡಮ್ಮ, ನಾವು ಈ ಬಾಳಲ್ಲಿ ಬದುಕ್ತಾ ಇದ್ದೀವಿ, ಹೌದಲ್ಲ? ಹೀಗಾಗಿದ್ದ ಮೇಲೆ ವಾತ ಪಿತ್ತ ಕಫ ಅಂತ ಗೊತ್ತಿದ್ದೂ ಕೂಡ ಆ ವಾತ ಪಿತ್ತ ಕಫಕ್ಕೆ ಅರ್ಥ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಜಿ. ಈ ತಿಳ್ಕೊಳ್ಳದೆ ಇರತಕ್ಕಂತಹ ಹಿನ್ನೆಡೆಗೆ ವಿಧಿ ಅಂತ ನೀವೇ ಇಟ್ಕೊಳ್ಳಿ. ಹೇಳ್ತಿರಲ್ಲ ಪದೇ ಪದೇ ವಿಧಿ ಅಂತ. ಈ ವಿಧಿಗೆ ಕಾರಣ ನಮ್ಮ ದೇಹದಲ್ಲಿರ್ತಕ್ಕಂಥ ಈ 3 ದೋಷಗಳನ್ನು ನಾವು ಗುರುತಿಸದೇ ಇರುವ ಕಾರಣ ಪ್ರತಿನಿತ್ಯ ಅನುಭವಿಸ್ತಾ ಇದ್ದೀವಿ. ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದನ್ನು ಆಹಾರದಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ಕುಡಿಯುವ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅನ್ನೋ ಸತ್ಯವನ್ನು ಇವತ್ತು ಒಟ್ಟಿಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಹಾರ ಮತ್ತು ನೀರನ್ನು ಒಟ್ಟಿಗೆ ಅಂದರೆ ನಾವು ಸೇರಿಸ್ಕೊಳ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಕ್ರಿಯೆ ಇದೆಯಲ್ಲ, ಇದೇ ಸತ್ಯವಾದ ಶ್ರೇಷ್ಠವಾದ ಪೂಜೆ. ಇದಕ್ಕಿನ್ನೊಂದು ದೊಡ್ಡದಾದ ಒಂದು ವಿಚಿತ್ರವಾದ ವಿಷಯನ ಮಾಡ್ತೀವಿ. ಏನು? ಊಟದ ಜೊತೆಯಲ್ಲಿ ಪಲ್ಯ ಸಾಗು ಏನು ಹಾಕ್ಕೋತೀವೋ ಇದು ಊಟಕ್ಕೆ ಸೇರಿಸ್ಕೊಳ್ಳಲ್ಲ ನಾವು, ಸೈಡ್ ಅಂತೀವಿ ನಾವು ಅದನ್ನ, ಹೌದಲ್ಲಮ್ಮ? ಇದು ಹಿಂಗೆ ತಪ್ಪು ಮಾಡ್ತಿರೋದು ನಾವು. ಆ ಸೈಡ್ ಅಂತೆ.
ಅನ್ನ ಮಾತ್ರ ಊಟ ಮಾಡಿದೆ ಅಂತ ಅಂದರೆ ಅನ್ನ ಎಷ್ಟು ಬೇಕಾದ್ರೂ ತಿನ್ನಿ, ಅದ್ರ ಜೊತೆಗೆ ಇದನ್ನೂ ತಿನ್ನಿ. ಹೆಂಗಿದು? ಈಗ ಇದನ್ನು ನಾವು ಗುರುತಿಸ್ಬೇಕಾ ಬೇಡವಾ? ಗುರುತಿಸ್ಬೇಕು ಗುರುಜಿ. ನಾವು ಈ ಪದ್ಧತಿನೇ ಅನುಸರಿಸದೆ ನಾವು ನನಗೆ ಆರೋಗ್ಯ ಕೆಡ್ತು, ನನ್ನ ಆರೋಗ್ಯ ಕೆಡ್ತು, ನನ್ನ ಜೀವನ ಎಲ್ಲ ಹಿಂಗೆ ಆಯಿತು ಅಂತ ಕೂತ್ಕೊಂಡು ಯೋಚನೆ ಮಾಡಿ ಈ ಅನಾರೋಗ್ಯ ಶರೀರದಲ್ಲಿ ಮಗುನೂ ಮಾಡಿಕೊಂಡು ಅದು ಅನಾರೋಗ್ಯ, ನೀವು ಅನಾರೋಗ್ಯ, ಎಲ್ರಿ ಬದುಕೋಕ್ಕಾಗತ್ತೆ? ಯಾವ ಪೂಜೆ ಮಾಡ್ತೀರೋ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇಹವನ್ನು ಗುರುತಿಸ್ಕೊಳ್ಳದೆ ಆಗದೆ ಇರೋಂಥ ನಾವು ಕುಡಿಯೋ ನೀರು ಮಾಡೋ ಊಟದಲ್ಲೇ ನಮ್ಗೆ ಸತ್ಯ ಗೊತ್ತಾಗಿಲ್ಲದೆ ಆದಮೇಲೆ ದೇವ್ರ ಹತ್ರ ಕೂತ್ಕೊಂಡು ನೀವು ಕಣಿ ಕೇಳಿದ್ರೆ, ದೇವ್ರ ಹತ್ರ ಕೂತ್ಕೊಂಡು ನೀವು ವರ ಬೇಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ಹತ್ತಿರದಲ್ಲೇ ಬರ್ತಾ ಇರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಶ್ರಾವಣ ಮಾಸದ ವಿಶೇಷವಾಗಿರತಕ್ಕಂತಹ ಈ ವರ್ಷದಲ್ಲಾದರೂ ಇದ್ರ ಸತ್ಯ ನಿಮಗೆಲ್ಲ ಅರ್ಥ ಆಗಲಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಏನಾರು ಮಾಡಿ ಸಾಲ ಮಾಡಾದರೂ ತುಪ್ಪ ತಗೊಂಬ ಅಂತ ಹೇಳಿದ್ದಾರೆ ನಮ್ಮ ಹರಬಳು, ಹೌದಲ್ಲಮ್ಮ? ಯಾಕೆ ಅಂದರೆ ಸಾಲ ತೀರ್ಸೋಕ್ಕೆ ತುಪ್ಪ ಇದ್ದರೆ ಸಾಲ ತೀರಿಸ್ಬೋದು ಅಂತ ಸತ್ಯ ಅದು. ನಾವು ಸಾಲನೂ ಮಾಡೋಕ್ಕಾಗಲ್ಲ, ತುಪ್ಪನೂ ತಿನ್ನೋಕ್ಕಾಗಲ್ಲ ಅಂದರೆ ಅಡ್ಮಿಟ್ ಆಗಬೇಕಾಗತ್ತೆ, ಅಲ್ವೇನಮ್ಮ? ಹೌದು. ನಾವು ಸಾಲ ಮಾಡೋಕ್ಕೆ ರೆಡಿ ಇಲ್ಲ, ಅಡ್ಮಿಟ್ ಆಗೋಕ್ಕೆ ರೆಡಿ ಇದ್ದೀವಿ. ಸಾಲ ಮಾಡಿದ್ರೂ ಅಡ್ಮಿಟ್ ಆಗೋಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ಏನೇ ಹಿಂದೆ ಹೇಳಿದ್ದಾರೆ ಅದೆಲ್ಲವೂ ಸತ್ಯದ ಸಂಗತಿ. ಆದರೆ ಹೇಳಿಬಿಟ್ಬಿಟ್ರು, ಅರ್ಥ ಹೇಳಲಿಲ್ಲ. ಇಲ್ಲಿ ನಾವು ಅನುಭವಿಸ್ತಾ ಇರೋದು ಏನು ಅಂದರೆ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ, ದೇವ್ರ ಹತ್ರ ಹೋಗ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇಲ್ಲ. ನೀವು ಇದು ಮಾಡಿ, ಇದು ಕುಡೀರಿ, ಇದು ತಿನ್ನಿ, ಇದು ಮಾಡಿ. ಈಗ ನಾವೇನು ಹೇಳ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ ಅಂದರೆ ನಿಮಗೆ ಕಣ್ಣನ್ನು ತೆರೆಸ್ತಕ್ಕಂಥ ವಿಚಾರವನ್ನು ಹೇಳ್ತಿದ್ದೀವಿ. ಬಳಸೋದು ಬಿಡೋದು ನಿಮ್ಗೆ ಸೇರಿದ್ದು, ಮಾಡಿ ಅಂತ ಹೇಳ್ತಾ ಇಲ್ಲ. ಸರಿಯಾಗಿ ಮಾಡಿದಾಗ ಅದು ನಿಮ್ಗೆ ಸತ್ಯ ಅರ್ಥ ಆದಾಗ ಮಾಡ್ಕೊಂಡೋಗಿ, ಆಗಲಿಲ್ಲ ಬಿಟ್ಬಿಡಿ. ನಾವು ಯಾವುದೇ ಕಾರಣಕ್ಕೂ ಆರ್ಡರ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ನೀವು ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದನ್ನು ಮಾಡಲಿಲ್ಲ ಕೆಟ್ಟದಾಗತ್ತೆ, ಅಪ್ರಾಣೆ ಇಲ್ಲ, ಅದು ಗೊತ್ತೂ ಇಲ್ಲ, ಅದು ಇಲ್ಲವೂ ಇಲ್ಲ. ಅದು ತಿಳ್ಕೊಂಡ್ರೆ ನಿಮ್ಮ ಜವಾಬ್ದಾರಿ, ನಾನೇನು ಮಾಡೋಕ್ಕಾಗಲ್ಲ. ವಿಷಯವನ್ನು ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ಅರ್ಥ ಮಾಡಿಕೊಂಡ್ರೆ ನೀವು ಸೇಫ್, ಹೇಳೋದಕ್ಕೆ ನಾನು ಸೇಫ್. ಏನು, ನಾನು ಹೇಳಿದ ವಿಷಯದಲ್ಲಿ ಜನಗಳಿಗೆ ಎಷ್ಟು ತಲುಪ್ತಾ ಇದೆ, ಜನ ಎಷ್ಟು ನೆಮ್ಮದಿಯಾಗಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಇವತ್ತು ಭಗವಂತನ ಹತ್ರ ನಮ್ಮ ಬೇಡಿಕೆಗಳನ್ನ ಇಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಯೋಚನೆ ಮಾಡಿ. ಬೇಡಿಕೆಯನ್ನು ಇಡ್ತಕ್ಕಂಥದ್ದು ಎಲ್ಲಿವರೆಗೂ ನಾವು ಬಿಡಲ್ವೋ ಅಲ್ಲಿವರೆಗೂ ನಮ್ಮ ದರಿದ್ರ ಜೀವನ ಹೋಗಲ್ಲ. ಭಗವಂತನಿಗೆ ಬೇಡಿಕೆಯನ್ನು ಇಡ್ತಕ್ಕಂಥದ್ದು ಏನು ಅಂದರೆ ಭಗವಂತನಿಗೆ ನಾನು ಹತ್ರ ಆಗ್ತೀನಿ ಅಂತ ಹೇಳ್ತೀವಿ, ಆಗಿಲ್ಲ. ಭಗವಂತ ನನ್ನ ಹತ್ರ ಬಾ ಅಂತ ಹೇಳಿದ್ವಿ, ಅವರು ಬಂದಿಲ್ಲ. ಯಾಕೆ ಅಂದರೆ ನಮಗೆ ಊಟದ ಬಗ್ಗೆನೇ, ನೀರು ಕುಡಿಯೋದ್ರ ಬಗ್ಗೆನೇ ಅರಿವಿಲ್ಲ. ಅದಕ್ಕೆ ದೇವರು ನಮ್ಮಲ್ಲೇ ಪ್ರತಿಷ್ಠಾಪನೆ ಆಗಿದ್ದಾರೆ ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿದ್ದೀನಮ್ಮ? ಭಗವಂತ ನಮ್ಮಲ್ಲೇ ಇದ್ದಾರೆ, ನಾವು ಬೇಡೋಂಗಿಲ್ಲ, ನಮ್ಮ ಹತ್ರ ಇದ್ದಾರೆ, ನಾವ್ಯಾಕೆ ಬೇಡೋಣ? ಈ ಸತ್ಯ ನಿಮಗೆ ಮಕ್ಕಳಿಗೆ ಹೇಳ್ಕೊಡೋದಾಗಲಿ, ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಆ ಸತ್ಯವನ್ನು ಹಂತ ಹಂತವಾಗಿ ಸ್ವಲ್ಪ ಹೇಳ್ಕೊಡ್ತೀನಿ. ಯಾವುದರಲ್ಲಿ? ಬರೀ ಆಹಾರ ಸೇವನೆ, ನೀರು ಕುಡಿಯೋದ್ರಲ್ಲಿ ಭಗವಂತನನ್ನು ಪ್ರತ್ಯಕ್ಷ ಮಾಡ್ಕೊಳ್ತಕ್ಕಂಥ ವಿಧಿವಿಧಾನಗಳು ಯಾವುದು ಅಂದರೆ ಎಷ್ಟು ಮಟ್ಟಕ್ಕೆ ನಿಮಗೆ ಅರ್ಥ ಆದ ಮೇಲೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟೊಂದು ತಪ್ಪಾಗಿ ಬೆಳೆದವ ನಾವು, ತಪ್ಪಾಗಿ ಮಕ್ಕಳು ಮಾಡ್ಕೊಂಡ್ವ ಅಂತ. ಈ ವರಮಹಾಲಕ್ಷ್ಮಿ ವಿಶೇಷದಲ್ಲಿ ಯಾರು ಏನೇ ಕಷ್ಟ ಇದ್ದರೂ ಪರವಾಗಿಲ್ಲ, ನೀವು ಯಾವ್ಯಾವ ಥರ ವೆರೈಟೀಸ್ ಮಾಡ್ತೀರೋ, ಎಷ್ಟು ಸಾವಿರ ರೂಪಾಯಿ ಸೇರೆ ತತ್ತೀರೋ, ಏನೇನು ಮಾಡ್ತೀರೋ ಸೆಕೆಂಡ್ರಿ. ಈ ವರಮಹಾಲಕ್ಷ್ಮಿ ವಿಶೇಷ ಏನಪ್ಪ ಅಂದರೆ ಗುಂಡಾಗಿರ್ತಕ್ಕಂಥ ಬೆಳ್ಳಿ ಚೆಂಬನ್ನು ದಯವಿಟ್ಟು ಪರ್ಚೇಸ್ ಮಾಡಿ. ಬೇಕು ಅಂತೇ ಬೇಡ ಅಂತಿಮ್ಮ? ಬೇಕು. ಎಷ್ಟೋ ಜನ ಬೆಳ್ಳಿ ಇಡ್ತಾರೆ ಪಾಪ, ಕೆಲವರು ಇಲ್ಲ ಅಂದರೆ ಬೇರೆ ಚೆಂಬು ಇಡಬಹುದು. ಆದರೆ ಯಾಕೆ ಬೆಳ್ಳಿ ಬೇಕೇ ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ ನಿಮ್ಮ ನಿಜ ಜೀವನದಲ್ಲಿ ವರಮಹಾಲಕ್ಷ್ಮಿ ಸದಾ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂದರೆ ವರ್ಷಕ್ಕೊಂದು ಸಲ ಬರೋದು ಹೋಗೋದಲ್ಲ. ವರಮಹಾಲಕ್ಷ್ಮಿ ಸದಾ ನಿಮ್ಮ ಒಟ್ಟಿಗೆ ಇರಬೇಕಾ? ವರ್ಷಕ್ಕೊಂದು ಸಲ ಬರಬೇಕಮ್ಮ? ಸದಾ ಒಟ್ಟಿಗೆ ಇರಬೇಕು. ಸದಾ ನಿಮ್ಮ ಒಟ್ಟಿಗೆ, ನಿಮ್ಮ ಕುಟುಂಬ ಸಮೇತ ಇರಬೇಕು, ಒಬ್ರಿಗಲ್ಲ. ಆ ರೀತಿ ಬೇಕಂದರೆ ಬೆಳ್ಳಿ ಚಂಬೇ ಆಗಬೇಕು, ತಂಬಿಗೆನೇ ಆಗಬೇಕು. ಅದನ್ನು ಚಂಬು ಅನ್ನೋ ಪದ ಎಷ್ಟು ತಪ್ಪು ಗೊತ್ತಾ? ನಾವು ಅದನ್ನೇ ಬಳಸ್ತೀವಿ. ತಂಬಿಗೆನೇ ಹೇಳಬೇಕು, ಚಂಬು ಅಂತ ಹೇಳೋಂಗಿಲ್ಲ. ಯಾಕೆಂದ್ರೆ ತಂಬಿಗೆ ಅಂದರೆ ಹೆಂಗದು ಅಂತಾರೆ. ಅಂದರೆ ನಾವು ಕನ್ನಡದಲ್ಲಿ ತುಂಬ ಹಿಂದೆ ಇದ್ದೀವಿ, ಇಂಗ್ಲೀಷಲ್ಲಿ ಫಾಸ್ಟ್ ಇದ್ದೀವಿ. ಯಾವ ಮಗು ಮಾತಾಡಿಸಿ ಇಂಗ್ಲೀಷಲ್ಲಿ ಮಾತಾಡುತ್ತೆ ಅಲ್ಲಮ್ಮ? ಹಾಗೋಗಿದ್ದೀವಿ. ಅದಕ್ಕೋಸ್ಕರ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಪದಗಳು ನಮಗೆ ಅರ್ಥ ಆಗಲ್ಲ ಅಂತ ನಾನು 2 ಥರನೂ ಹೇಳ್ತೀನಿ. ಆಡೋ ಭಾಷೆನೂ ಬೇಕಾಗತ್ತೆ. ಈ ತಂಬಿಗೆಯಿಂದ ಪ್ರತಿದಿನ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಆ ತಂಬಿಗೆ ನೀರನ್ನು ಪ್ರತಿದಿನ ಬಳಸೋದೇ ಆದರೆ ಈ ಕಾರ್ಯಕ್ರಮದಲ್ಲಿ ಇದನ್ನು ಹೇಳ್ತೀನಿ. ವರಮಹಾಲಕ್ಷ್ಮಿ ಮಾಡೋದಕ್ಕೂ ಈ ವರ್ಷ ಸಾರ್ಥಕವಾಯಿತು, ನಮ್ಮನೆ ನೆಮ್ಮದಿ ಆಯಿತು, ಎಲ್ರಿಗೂ ಆರೋಗ್ಯ ಚೇತರಿಸ್ಕೊತಾ ಇದೆ, ಒಳ್ಳೆ ನೆಮ್ಮದಿ ಇದೆ, ಕೋಪ ಕಮ್ಮಿ ಆಗ್ತಾ ಇದೆ ಅಂತ ನೀವು ತಿಳ್ಕೊಂಡ್ರಲ್ಲ, ವರಮಹಾಲಕ್ಷ್ಮಿ ಮಾಡಿದ ಪ್ರತಿಫಲ ಈ ವರ್ಷದಿಂದ ನಿಮಗೆ ಪ್ರಾರಂಭ ಆಗಬೇಕು. ಇಷ್ಟು ವರ್ಷಗಳ ಕಾಲ ಏನೇನು ಮಾಡಿದ್ರೋ, ಪೂಜೆ ಮಾಡಿದ್ರೋ, ಯಾವ್ಯಾವ ಥರ ಊಟ ಹಾಕಿದ್ರೋ ಮಹಾಲಕ್ಷ್ಮಿಗೆ, ಇದೆಲ್ಲ ನಿಮ್ಗೆ ಸೇರಿದ್ದು, ಅದು ನಾನು ಹೇಳಲ್ಲ. ಆದರೆ ತಂಬಿಗೆ, ಬೆಳ್ಳಿ ತಂಬಿಗೆ ಪ್ರತಿ ಮನೆಯಲ್ಲೂ ಇರಲೇಬೇಕು ಅಂತ ಗಂಡನಿಗೆ ಏನು ಮಾಡ್ತಿರೋ ಗೊತ್ತಿಲ್ಲ.
ಅವರನ್ನು ಪ್ರತಿಕ್ರಿಯಿಸಿ, ಅಂದರೆ ಯಾತಕ್ಕೆ ಇಡಬೇಕಾಗತ್ತೆ, ಏನಕ್ಕೆ ಬೇಕಾಗತ್ತೆ ಅಂತ ಯಜಮಾನಿಗೆ ಹೇಳಬೇಕು. ಆಗ ಅವ್ರು ತರ್ತಾರೆ ಏನೋ ಮಾಡಿ. ಅದನ್ನು ಬಳಸೋದಕ್ಕೆ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಆ ತಂಬಿಗೆಯನ್ನು ಏನಕ್ಕೆ ಬಳಸಬೇಕಾಗತ್ತೆ ಅಂತ ಮುಂದುವರೆದ ಭಾಗ ಹೇಳ್ತೀನಿ. ಆದರೆ ಒಂದನ್ನು ನೀವು ತಿಳ್ಕೋಬೇಕು, ಏನಪ್ಪ ಅದು ಅಂದರೆ ಬೆಳ್ಳಿ ತಂಬಿಗೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ತಾಕತ್ತಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಇದು ಬೇಕು ಅಂತೆ ಬೇಡ ಅಂತೀಮ್ಮ, ಚಾರ್ಜ್ ಆಗಬೇಕು, ನಾವು ಮನಸ್ಸು ಖುಷಿ ಇರಬೇಕು, ದೇಹ ಹಗುರವಾಗಿರಬೇಕು, ಏನು ಬೇಕು ಮಾಡ್ತೀನಿ ಅಂತಕ್ಕಂಥ ಶಕ್ತಿ ಬರಬೇಕು. ಇದೆಲ್ಲವೂ ಬರ್ತಕ್ಕಂಥದ್ದು ರಾತ್ರಿ ಬೆಳ್ಳಿ ತಂಬಿಗೆಯಲ್ಲಿ ಇಟ್ಟಂಥ ನೀರನ್ನು ಬೆಳಿಗ್ಗೆ ಎದ್ದು ಶೌಚಾವಿಧಿಯನ್ನು ಮುಗಿಸಿ ಯಾರು ಕುಡಿಯೋದಕ್ಕೆ ಪ್ರಯತ್ನ ಮಾಡ್ತೀರೋ ನಿಮ್ಮ ದೇಹದಲ್ಲಿರ್ತಕ್ಕಂಥ ವಾತ ಪಿತ್ತ ಕಫ ಈ ಮೂರು ರೋಗಗಳಿಗೆ ಯಾವುದೇ ಮೆಡಿಷನ್ ಪ್ರಪಂಚದಲ್ಲಿಲ್ಲ. ಈ ಮೆಡಿಷನ್ ಇರೋದು ಬೆಳ್ಳಿ ತಂಬಿಗೆಯಲ್ಲಿ. ಶ್ರೀಮಂತಿಗೆ ಇರೋ ಚಿನ್ನದಲ್ಲೇ ಕುಡಿಬೋದು, ತಪ್ಪಿಲ್ಲ. ಆದರೆ ಮಹಾರಾಜರು ಬಳಸ್ತಿದ್ದದ್ದು ನಾವೆಲ್ಲ ಬಳಸೋಕ್ಕಾಗತ್ತ, ಸದ್ಯಕ್ಕೆ ಬೇಡ, ಬೆಳ್ಳಿದೆ ಬಳಸೋಣ ಏನಮ್ಮ. ಯಾಕೆ ಅಂದರೆ ಚಿನ್ನ ಬೆಳ್ಳಿ ಇದೆರಡು ಶ್ರೀಮಂತಿಕೆಯನ್ನು, ದೇಹದ ಶ್ರೀಮಂತಿಕೆಯನ್ನು ಕೊಡುತ್ತೆ. ಕಂಚು ಮತ್ತು ಹಿತ್ತಾಳೆ ಮಧ್ಯಮ ವರ್ಗಕ್ಕೆ ಬರುತ್ತೆ. ಏನು ಸ್ವಾಮಿ ನಮ್ಮ ಕೈಲ ಶಕ್ತಿ ಇಲ್ಲ ಅಂದರೆ, ಕಂಚು ಮತ್ತು ಹಿತ್ತಾಳೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂತಹ ಇವೆಲ್ಲವೂ ಚಿನ್ನ ಬೆಳ್ಳಿ ಕಂಚು ಹಿತ್ತಾಳೆ ಕಬ್ಬಣ ಇದೆಲ್ಲ ಎಲ್ಲಿ ಸಿಗೋದಮ್ಮ? ಭೂಮಿಯಲ್ಲೇ, ಹೌದಲ್ಲ? ಒಪ್ಕೋಬೋದಲ್ಲ? ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಏನಪ್ಪ ಅಂದರೆ ನಮ್ಮ ಭೂಮಿಯನ್ನು ನಾವು ಲಕ್ಷ್ಮೀ ಸ್ವರೂಪವಾಗಿ ಗುರುತಿಸ್ಕೊಳ್ತಕ್ಕಂಥ ವಿಧಾನನೇ ನೀವು ಬೆಳ್ಳಿ ತಂಬಿಗೆಯನ್ನು ಇಟ್ಟು ಪೂಜೆ ಮಾಡಿದರೆ ಅದರೊಳಗೆ ಇರತಕ್ಕಂಥ ನೀರಿನ ಅಂಶವನ್ನು ನಿಮ್ಮ ದೇಹಕ್ಕೆ ತಲುಪಿಸಿದಾಗ, ನಿಮ್ಮ ಮಕ್ಕಳಿಗೆ ತಲುಪಿಸಿದಾಗ ಮಕ್ಕಳು ಎಷ್ಟು ಮನಸ್ಸು ಶಾಂತತ್ವ ಬರುತ್ತೆ, ನಿಮ್ಮ ಮನೆಯಲ್ಲಿ ಎಷ್ಟು ಒಂಥರ ಉತ್ಸಾಹ ಬರುತ್ತೆ. ಇದೆಲ್ಲವನ್ನು ಗಮನಿಸೋಕ್ಕೆ ಈ ವರ್ಷದ ಮಹಾಲಕ್ಷ್ಮಿಯಿಂದ ನಿಮ್ಮ ದೇವರು ಸದಾ ನಿಮ್ಮ ಒಟ್ಟಿಗೆ ಇರ್ತಾರೆ ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಆದಷ್ಟು ಮಟ್ಟಕ್ಕೂ ಬಯಸೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟೊತ್ತಕ್ಕೆ ಮಾಡಿ ಪೂಜೆ ಅಂತಕ್ಕಂಥ ವಿಚಾರ ಹೇಳ್ತಾ ಇಲ್ಲ, ಹೇಗೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆ ತಂಬಿಗೆಯಲ್ಲಿರ್ತಕ್ಕಂಥ ಸತ್ಯವನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ಈಗ ಈ ಸತ್ಯವನ್ನು ಕಾರ್ಯಕ್ರಮದ ಪೂರ್ಣ ಮುಗಿಯೋದರ ಒಳಗಡೆ ಏನೆಲ್ಲ ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ 3 ಮಾತು ಹೇಳ್ಬಿಡ್ತೀನಿ. ಏನು, ನೀರು ಎಷ್ಟು ಕುಡಿಯೋದು ಅಂತ ಕೇಳ್ತೀವಿ, ನೀರು ಎಷ್ಟು ಕುಡಿಬೇಕು ಅಂತ ಹೇಳ್ತಾರೆ ಪಾಪ ಮೇಧಾವಿಗಳು. ಇಲ್ಲಿ ನಾವು ಸೋತಿರೋದು ಏನು, ದಪ್ಪಾಗಿರೋರಿಗೆ ನೀರು ಎಷ್ಟು ಕುಡಿಬೇಕು, ಸ್ಫೂರ್ತಿ ಸಣ್ಣ ಇರೋರು ನೀರು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ಸಮತಟ್ಟವಾಗಿದ್ದಾರೆ ಇವ್ರು ನೀರು ಎಷ್ಟು ಕುಡಿಬೇಕು, ಯಾವಾಗ ಕುಡಿಬೇಕು, ಇದನ್ನು ತಿಳ್ಕೊಳ್ಳೋದ್ರಿ ನಿಜವಾದ ಜೀವನದಲ್ಲಿ ನೀವು ತಿಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಬ್ರಹ್ಮಸೂತ್ರ ಅಂತ ನಾನು ಹೆಸರಿಡ್ತಾ ಇದ್ದೀನಿ. ಅದಿಲ್ಲ. ಬ್ರಹ್ಮಸೂತ್ರ ಅಂದರೆ ನಮ್ಮ ಸೃಷ್ಟಿನೇ ಬ್ರಹ್ಮ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ದಪ್ಪಾಗಿರೋರು ನೀರು ಎಷ್ಟು ಕುಡಿಬೇಕು, ಇಲ್ಲಿ ಒಂದೇ ಲೈನು, 3 ಲೀಟ್ರ್ ಕೊಡಿರಿ, 5 ಲೀಟ್ರ್ ಕೊಡಿರಿ, 7 ಲೀಟ್ರ್ ಕೊಡಿರಿ, ಕಿಡ್ನಿ ಎಲ್ಲ ಮಾರ್ಬಿಡಿ ಅಂದಂಗಿದು. ಏನು 2 ಲೀಟ್ರ್ ಕುಡೀರಿ, 3, ಇದು ಯಾರು ಹೇಳ್ತಾರೆ ಕಿಡ್ನಿ ಮಾರ್ಕೊಳ್ಳಿ ಅಂತ, ಅದಕ್ಕೆ ನಾವು ರೆಡಿ ಇದ್ದೀವಿ ತಗೊಳಕ್ಕೆ ಅಂತ. ದಿಟ್ಸ್ ಅ ಬಿಸ್ನೆಸ್, ಇದು ಸತ್ಯ. ಇಂಡೈರೆಕ್ಟ್ ಬಿಸ್ನೆಸ್ ಏನು ಅಂದರೆ ಇದೇನೆ. ಚೆನ್ನಾಗಿ ನೀರು ಕುಡೀರಿ ನಂಬರ್ 1, 3 ಲೀಟ್ರ್ ಕುಡೀರಿ ನಂಬರ್ 2, 2 ಲೀಟ್ರ್ ಕುಡೀರಿ. ಅಬ್ಬಾ ಎಂಥ ಅದ್ಭುತವಾದ ವಿಚಾರದಲ್ಲಿ ಮುಳುಗಿದೀವ್ರಿ ನಾವು. ಯಾರೋ ಹೇಳಿದ್ದು ನಾವು ಕುಡಿಯೋದಲ್ಲ. ವ್ಯಕ್ತಿ ಯಾವ ವಯಸ್ಸಲ್ಲಿರ್ತಾನೆ, ಯಾವ ದೇಹದ ಪ್ರಮಾಣದಲ್ಲಿರ್ತಾನೆ, ಅವರ ಬೊಗಸೆಯಲ್ಲಿ, ಬೊಗಸೆ ಅಂದರೆ ಗೊತ್ತಾಗುತ್ತಲ್ಲಮ್ಮ, ಈ ಬೊಗಸೆಯಲ್ಲಿ ಅದ್ಯಾವುದೋ ಸಿನಿಮಾದಲ್ಲಿ ಒಂದು ಸಾಂಗ್ಗೆ ಹಾಕ್ಬಿಟ್ಟಾರೋ ಬೊಗಸೆಲಿ, ಅದು ಒಂದು ಸಲ ನೋಡೋದು ಗೊತ್ತಾಗತ್ತೆ. ಆ ಬೊಗಸೆ ತುಂಬ ನೀರು, 8 ಬೊಗಸೆ ನೀರನ್ನ ಯಾರು ಕುಡಿತಾರೋ ಅದು ಅವರ ದೇಹಕ್ಕೆ ಹೊಂದಾಣಿಕೆ ಆಗೋದು. ಗೊತ್ತಾಗಿದೆಯೇನಮ್ಮ ಇದು? 2 ಲೀಟ್ರ್ ಕುಡೀರಿ, 3 ಲೀಟ್ರ್ ಕುಡೀರಿ ಅಂತ ಹೇಳುವಂಥ ಮಹಾನ್ ವಿದ್ವತ್ತಾಗಿರೋರಿಗೆ ನನ್ನದೊಂದು ಪ್ರಶ್ನೆ, ದಪ್ಪಾಗಿರೋರಿಗೂ ಅಷ್ಟೇನಾ, ಸಣ್ಣಾಗಿರೋರಿಗೂ ಅಷ್ಟೇನಾ, ಏನಮ್ಮ ಒಂದೇನಾ ಅಲ್ವಾ? ಆಟೋಗೂ ಒಂದೇ, ಕಾರ್ಗೂ ಒಂದೇ, ಬಸ್ಗೂ ಒಂದೇ. ಏನ್ರಿ ನಮ್ಮ ಪ್ರಪಂಚ, ಎಷ್ಟು ಅದ್ಭುತವಾಗಿದೆ ರೀ ನಮ್ಮ ಪ್ರಪಂಚ, ಹುಚ್ಚು ಪ್ರಪಂಚ. ಯಾವ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಅಂದರೆ, ನಮ್ಮ ದೇಹ ತಾಯಿಯ ಹೊಟ್ಟೆ ಗರ್ಭದಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಅಂದರೆ, ನಮ್ಮಪ್ಪ ಅಮ್ಮ ತಿಂದ ಆಹಾರದಲ್ಲಿ ನಮ್ಮ ಸಿದ್ಧತೆ ಆಗಿದೆ. ಹೌದಲ್ಲಮ್ಮ? ಅವರು ಅನ್ನ ತಿಂದರು, ಬದುಕಕ್ಕೆ ಅನ್ನ ತಿಂದರು, ಸಾಯುವಾಗಲೂ ಅನ್ನ ಬಳಸಿದ್ರು. ಈ ಸತ್ಯ ನಾವು ತಿಳ್ಕೋಬೇಕು. ನಮ್ಮ ದೇಹಕ್ಕೆ, ನಮ್ಮ ದೇಹದಲ್ಲಿರ್ತಕ್ಕಂಥ ದ್ರವ, ನಮ್ಮ ತಂದೆ ತಾಯಿ ಸೇವನೆ ಮಾಡಿರ್ತಕ್ಕಂಥ ಅನ್ನದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ದ್ರವದಲ್ಲಿ ನಮ್ಮ ಈ ದೇಹ ಆಗಿದೆ. ಆ ದೇಹಕ್ಕೆ ನಾವು ಯಾವ ರೀತಿಯನ್ನು ಬಳಸಬೇಕು ಅಂತ ತಿಳ್ಕೊಳ್ತಕ್ಕಂಥ ವಿಧಿ ಇದೆಯಲ್ಲ, ಇದು ನಿಮ್ಮ ಪೂರ್ಣವಾಗಿರ್ತಕ್ಕಂತಹ ನಿಮ್ಮ ದೇಹಕ್ಕೆ ಬೇಕಾದಂತಹ ವಿಧಿ.
ಹಣೆ ಬರ ಅಂತಿರಲ್ಲ, ಇದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತಕ್ಕಂತಹ ವಿಚಾರವನ್ನು ಹೇಳ್ತೀನಿ. ಹಾಗೆ ಮುಂದುವರೆದ ಭಾಗ ಹೇಳೋಣ. ಈ ಮೂರೂ ಜನಕ್ಕೆ 3 ಥರ ದೇಹ ಇರೋರಿಗೆ ನೀರನ್ನು ಯಾವ ರೀತಿ ಬಳಸಬೇಕು ಅನ್ನೋ ವಿಚಾರ ಇದೆಯಲ್ಲ, ಇವತ್ತು ನೀವು ತಿಳ್ಕೊತಿರಲ್ಲ, ಅರ್ಥ ಮಾಡ್ಕೋತಿರಲ್ಲ, ಇದು ಬದುಕ್ತಿರಲ್ಲ, ಇದೇ ಬದುಕು, ಇದೇ ರೇ ಭಗವಂತ ಅನ್ನೋದನ್ನು ಸದ್ಯಕ್ಕೆ ನಿಲ್ಲಿಸಿ. ಇದೀಗ ಚಿತ್ರದುರ್ಗದಿಂದ ಸುನೀತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ. ನಮಸ್ಕಾರ. ಹರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳ ನಕ್ಷತ್ರ ತಿಳಿಸಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಮೀನ ಲಗ್ನ, ಚತುರ್ದಶಿ ತಿಥಿ, ಶುಕ್ರವಾರ ಹುಟ್ಟಿದಾಳ. ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು? ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿಪ್ಪ. ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನು ವಿಷಯ? 5 ನಕ್ಷತ್ರದಾಗೆ ಬರಲು ಕಾರಣ ಏನು ಅಂತ ಹೇಳಿ, ಆರೋಗ್ಯದ ಬಗ್ಗೆನೂ ಕೇಳಬೇಕಿತ್ತು. ಇನ್ನೊಂದ್ಸಲ ಹೇಳಿ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಮೀನ ಆಯ್ತಾಯ್ತು ಲಗ್ನ, ಚತುರ್ದಶಿ. ಆಯ್ತು, ನಿಮ್ಮ ಪ್ರಶ್ನೆ ಏನು? ನಮ್ ಪ್ರಶ್ನೆ ಅಂದ್ರೆ ಆರೋಗ್ಯದ ಬಗ್ಗೆ. ಅವಳು ಯಾವಾಗ್ಲೂ ಮೂಡಾಗಿ, ಒಂದೊಂದ್ಸರಿ ಮೂಡಾಗಿರ್ತಾಳೆ, ಒಂದೊಂದ್ಸರಿ ಹೆಲ್ದಿ ಆಗಿರ್ತಾಳೆ, ಒಂದೊಂದ್ಸರಿ ಖುಷಿಯಾಗಿರ್ತಾಳೆ. ಎಷ್ಟು ವಯಸ್ಸು? 23 ವರ್ಷ. ಏನು ಮಾಡ್ತಿದ್ದಾಳೆ? ಇಂಜಿನಿಯರ್ ಮುಗಿಸ್. ಓಕೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳ? ಮಾಡಾಯ್ತಾ? ಮಾಡಾಯ್ತು ಗುರುಗಳೇ. ಈಗ 1 ತಿಂಗಳಿಂದ ಮನೇಲಿದ್ದಾಳೆ. ಮುಂದೆ ಏನು ಅವಳಿಗೆ? ಮುಂದೆ ಏನು ಬೇಕು ಅವಳಿಗೆ? ಮದುವೆನಾ, ಕೆಲಸನಾ, ಏನು? ಜಾಬ್ ಬೇಕು ಅಂತಾಳೆ ಗುರುಗಳೇ. ಅವಳು ಹೇಳ್ತಾಳೆ, ನೀವು? ನಾನು ಆರೋಗ್ಯದ ಬಗ್ಗೆ ಮತ್ತೆ ಮದುವೆನೂ ಮಾಡ್ಬೇಕನ್ನೋ ಒಂದು ಆಸೆ ನನ್ನದು ಗುರುಗಳೇ. ಅಲ್ಲ, ಎಲ್ಲರೂ ಆಸೆ ಇಟ್ಕೊಂಡೇ ಇರೋದು, ಆದರೆ ಆಸೆ ಫಲಿಸ್ಬೇಕಲ್ಲ ಅಲ್ವಾ? ಹೌದು ಗುರು. ಹಾಂ, ಫಲಿಸಿದೆಯಮ್ಮ, ಎಲ್ರಿಗೂ ಫಲಿಸ್ತಾ ಇದೆಯಾ ಆಸೆ? ಓಕೆ, ಏನು ಓದಿದ್ದೀರಾ ತಾವು? ನಾನು SLC ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 26 ವರ್ಷ ಗುರುಗಳೇ. ನಿಮ್ಮ ನಕ್ಷತ್ರ ಅಂದರೆ ಗೊತ್ತಾ? ಗೊತ್ತು ಗುರುಗಳೇ. ಏನ್ ಹೇಳಿ? ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ. ಓಕೆ. ಗುರುಗಳೇ. ಯಾವ ವಾರ ಹುಟ್ಟಿದ್ದು ನೀವು, ನೆನಪಿದೆಯಾ? ಶುಕ್ರವಾರ ಗುರುಗಳೇ. ಈ ಮಂಡಿ ಮತ್ತು ಇಂಬಡಿ ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಗುರುಗಳೇ. ನಿಮ್ಮ ಮಂಡಿ ಮತ್ತು ನಿಮ್ಮ ಕಾಲಿನ ಇಂಬಡಿ ಭಾಗ ಯಾವುದರಲ್ಲಿ ನಿಮಗೆ ಸಮಸ್ಯೆ ಕಾಣಿಸುತ್ತೆ? ಮಂಡಿ ಗುರುಗಳೇ. ಎಷ್ಟು ವರ್ಷದಿಂದ ಇದು ನಿಮಗೆ ಗೊತ್ತಾಗಿದೆ? ನಿಮ್ಮ ಮಗಳು ಹುಟ್ಟಿದಾಗಿಂದನೂ ಆ ಥರ ಆಗ್ತಿದೆ ಗುರುಗಳೇ. ಆರೋಗ್ಯದಾಗಿ ಏರುಪೇರು, ಒಂಥರ ಹೆಚ್ಚು ಕಡಿಮೆ. ಒಂದಿನ ಚೆನ್ನಾಗಿದ್ರೆ ಒಂದಿನ ಚೆನ್ನಾಗಿರಲ್ಲ, ಓಕೆ. ಆ ಥರ ಗುರು. ನೀವು ನಿಮ್ಮ ಮಗಳಿಗೆ ನಿನ್ಗೇನು ತಲೆ ಕೆಟ್ಟಿದೆಯಾ, ಯಾಕೆ ಹಿಂಗೆ ಆಡ್ತೀಯ ಅಂತ ಕೇಳಿದ್ದುಂಟಾ? ಕೇಳಿದ್ದೀನಿ ಗುರುಗಳೇ. ಏನು ಹೇಳ್ತಾಳೆ ಅದಕ್ಕೆ? ಗದರ್ತಾಳೆ ಸರ್ ಗುರುಗಳೇ. ಗದರ್ಲೇಬೇಕು, ತಪ್ಪು ನಿಮ್ದಲ್ವಾ? ಏನ್ ಗುರುಗಳೇ? ತಪ್ಪು ನಿಮ್ದಲ್ಲ, ಅವಳು ಗದರ್ಲೇಬೇಕು, ಅವಳು ಬೈಲೇಬೇಕು, ನೀವು ಬೈಸ್ಕೊಳ್ಳೇಬೇಕು. ಹೌದು ಗುರುಗಳೇ, ಅದೇ ಥರನೇ ಆಗಿರೋದು. ಓಕೆ, ಈಗ ಇಲ್ಲಿ 2 ಪ್ರಶ್ನೆ ಕೇಳಿದೆ ನಾನು. ಇವರಿಗೆ ಮಂಡಿ, ಅವಳಿಗೆ ತಲೆ, ಏನಮ್ಮ? ಇದು ಈ ಮೂಳೆ ಮತ್ತು ತಲೆ ಆ ವಿಷಯಕ್ಕೆ ಬಂದ್ಬಿಡೋಣ. ಯಾಕೆ ಅಂದರೆ ಕಾಲು ಅಂದರೆ ಯಾವ್ಯಾವ ಭಾಗಗಳು ನೋವು ಬರ್ಬೋದು, ಹೇಳಕ್ಕೆ ಬರಲ್ಲ, ಒಟ್ಟಿನಲ್ಲಿ ನೋವು ಬರುತ್ತೆ, ಬಂದಿದೆ. ಈ ನೋವು ಬರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದೇನೆ ಮಕ್ಕಳು ಯಾಕೆ ಮಾಡ್ಕೊಂಡ್ರಿ, ಮದುವೆ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳೋಕ್ಕಾಗತ್ತಾ? ನಾನು ಕೇಳೋಕ್ಕಾಗಲ್ಲ. ಆದರೂ ನಾನು ಹೇಳಲೇಬೇಕು, ವಿಧಿ ಇಲ್ಲ. ನೀವು ಮದುವೆ ಯಾಕೆ ಮಾಡ್ಕೊಂಡ್ರಿ, ಇದು ಮದುವೆ ಆಗೋಕ್ಕೆ ಮುಂಚೆ ಮಕ್ಕಳಿರಲ್ವೇ ನಮ್ಮ ಕಾಲು ನೋವು ಮಂಡಿ ನೋವು ಇರಲ್ವಾ? ಮತ್ತು ಇದು ಇದ್ದುಕೊಂಡು ಮದುವೆ ಹೆಂಗೆ ಮಾಡ್ತಾರೆ ಅಪ್ಪ ಅಮ್ಮ? ಅಲ್ಲ, ಮನುಷ್ಯ ಆದಮೇಲೆ ಇದೆಲ್ಲ ಮಾಮೂಲಿ ಅಂದಮೇಲೆ ಮತ್ತೆ ಕೇಳಬಾರ್ದು, ಅನುಭವಿಸಿ, ಔಷಧಿ ತಗೋಬೇಡಿ ಅಲ್ಲಮ್ಮ. ಮನುಷ್ಯ ಆದಮೇಲೆ ಇರಬೇಕು ಅಂದಿರಲಿ. ಈ ಮಂಡಿ ನೋವು, ಕಾಲು ನೋವು, ತಲೆ ನೋವು, ಬೆನ್ನು ನೋವು, ಎನಿ ಒಂದು ನೋವು, ಈ ನೋವಿಗೆ ಮೂಲಾರ್ಥ ಏನು ಅಂದರೆ ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂಥ ದ್ರವ ಎಷ್ಟು ಪರ್ಸೆಂಟೇಜ್ ಇದೆ ಅಂದರೆ ಪ್ರೋಟೀನ್ ಅಂತ ಹೆಸರಿಟ್ಕೊಳ್ಳೋಣ. ಒಂದು ಮೆದುಳಿಗೆ ಪ್ರೋಟೀನ್ ಬೇಕಲ್ಲ. ಯಾವುದು ಮೆದುಳಿನ ಪ್ರೋಟೀನ್ ತಿಳ್ಕೊಬೇಕಲ್ಲ, ನಾವು ತಿಳ್ಕೊಂಡೇ ಇಲ್ವಲ್ಲ. ಮೆದುಳಿನ ಪ್ರೋಟೀನ್ ಯಾವುದು ಅದು ತಿಳ್ಕೊಂಡಿದ್ದಿದ್ರೆ ನಮಗೆ ದೇಹದಲ್ಲಿ ನೋವು ಅಂತ ಗೊತ್ತಾಗ್ತಾ ಇರಲಿಲ್ಲ. ಈಗ ಬೆನ್ನೋವಿರುತ್ತೆ, ದೇವ್ರ ಹತ್ರ ಹೋಗಿ ಕೂತ್ಕೋತಾರೆ, ಆಮೇಲೆ ಅಯ್ಯೋ ಅಯ್ಯಪ್ಪ ಅಂತ ಬೇಜಾರು ಮಾಡ್ಕೊಂಡು ಮೇಲೆ ಕೇಳ್ತಾರೆ. ಹೌದಮ್ಮ? ನೀವೇನು ಪೂಜೆ ಮಾಡಿ ಏನು ಸುಖ? ನೋಯ್ತಾ ಇರುತ್ತೆ ದೇಹದಲ್ಲಿ, ಹೋಗಿ ದೇವ್ರ ಮುಂದೆ ಕೂತ್ಕೊಂಡ್ರೆ ಆ ಮೂಳೆ ನೋವಿಗೆ, ತಲೆ ನೋವಿಗೆ ಭಗವಂತ ಕಾರಣನಾ? ಸಾಧ್ಯನಮ್ಮ? ಇಲ್ಲ ಅಲ್ಲ. ಹಾಗಿದ್ದ ಮೇಲೆ ದೇವ್ರ ಹತ್ರ ಕೂತ್ಕೊಂಡು ನೀವು ರೋಗ ಹೆಂಗೆ ಹೋಗಿಸ್ಕೋತೀರಾ ಅಂತ ಪ್ರಶ್ನೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದೇಹದಲ್ಲಿ ನಿಮ್ಮ ಮಕ್ಕಳಿಗಾಗಲಿ ಯಾರಿಗೇ ಆಗಲಿ
ದೇಹದಲ್ಲಿ ನೋವು ಅಂತ ಇದ್ದವರಿಗೆ ದೇವರ ಹತ್ರ ಹೋಗುವ ಯೋಗ್ಯತೆ ಇಲ್ಲ, ದೇವರನ್ನು ಬೇಡುವ ಅವಕಾಶಗಳು ಇಲ್ಲ. ನಿಮ್ಮ ದೇಹದ ನೋವುಗಳನ್ನು ಸರಿಪಡಿಸಿಕೊಳ್ಳದೆ ಭಗವಂತನ ಹತ್ರ ಕೂತ್ಕೊಂಡು ನೀವು ಎಷ್ಟೊಂದು ಅಷ್ಟೋತ್ತರ ಮಾಡ್ತಿರೋ, ಪೂಜೆ ಮಾಡ್ತಿರೋ, ಹೋಮ ಮಾಡ್ತಿರೋ ಗೊತ್ತಿಲ್ಲ. ಪೂಜೆ ಮಾಡೋರು ಕೂತ್ಕೊಂಡು ಕೇಳಿ ಅವ್ರಿಗೆ ಎಷ್ಟೆಷ್ಟು ನೋವು ಐತೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಏನಮ್ಮ, ಬೆಳಗಿನ ಸಾಯಂಕಾಲ ತನಕ ಪೂಜೆ ಮಾಡೋರು ಇದ್ದಾರೆ ಕೆಲವರು, ಅವ್ರನ್ನ ಕೇಳೋಣ ಏನಣ್ಣ ಬೆನ್ನು ಚೆನ್ನಾಗದ ಅಂತ ಅವ್ರು ಕೇಳಬೇಕು ನಿಮಗೆ ಮಜಾ ಹೆಂಗಿರುತ್ತೆ ಅಂತ. ಅಂದರೆ ನಾವು ಎಷ್ಟೊಂದು ಮಟ್ಟಕ್ಕೆ ಮುಂದೆ ಹೋಗಿದ್ದೀವಿ ಅಂತ ಹೇಳುವಂಥ ನಾವು ನಮ್ಮ ದೇಹದ ಬಗ್ಗೆ ನೋವಿಲ್ಲದೆ ಬದುಕಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದರೆ ದೇವರು ಎಲ್ಲರಿಗೂ ಸಿಗ್ತಾರೆ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಸಮಸ್ಯೆಗಳು ಅದೇ ದೇವರು, ಅವನೇ ಭಗವಂತ. ಏನಾಗಿದೆ ಅಂದರೆ ಆಹಾರದ ಪ್ರಕ್ರಿಯೆಯಲ್ಲಿ ನಾವು ಸೋತಿದ್ದೀವಿ, ಸತ್ತಿದ್ದೀವಿ, ಸಾಯ್ತಾ ಇದ್ದೀವಿ. ಪೂರ್ಣ ಆಯಸ್ಸು ಬೇಕು ಅನ್ನೋ ನಾವು ಅನ್ನ ತಿನ್ನುವುದು ಗೊತ್ತಿಲ್ಲ, ನೀರು ಕುಡಿಯುವುದು ಗೊತ್ತಿಲ್ಲ, ಅಂದ ಮೇಲೆ ಮದುವೆ ಯಾಕೆ, ಮಕ್ಕಳು ಯಾಕೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಮದುವೆ ಮಾಡಬಾರ್ದು, ಮಕ್ಕಳು ಮಾಡ್ಕೋಬಾರ್ದು ಅಂತ ನಾನು ಹೇಳ್ತಿಲ್ಲ, ತಿಳ್ಕೊಳ್ಳಿ. ಅಮ್ಮ ನೀವು ಏನು ಹೇಳ್ತೀರಾ ಈ ವಿಷಯ ಹೇಳೋದಕ್ಕೆ? ಎಲ್ರಿಗೂ ಬೇಕು ಅಂತೀರಾ ಬೇಡ ಅಂತೀರಮ್ಮ? ಬೇಕು ಗುರುಗಳೇ. ನೀವು ತಿಳ್ಕೊಳಕ್ಕೆ ಏನಾದ್ರು ಪ್ರಯತ್ನ ಪಟ್ರಾ? ಇಲ್ಲ ಗುರುಗಳೇ, ನಿಮ್ ತರ ಯಾರು ಹೇಳಲ್ಲ ಗುರುಗಳೇ. ಎಲ್ಲಾದ್ರೂ ಶಾಸ್ತ್ರ ತರ ಹೇಳ್ತಾರೆ, ಕಳಿಸ್ತಾರೆ, ಅವಾಗ ಬರುತ್ತೆ ಇವಾಗ ಆಗುತ್ತೆ ಹಂಗ ಅಂತಾರೆ, ಕಳಿಸ್ತಾರೆ ಗುರುಗಳೇ. ಓಕೆ, ಈಗ ನಿಮ್ಮ ಮಗಳು ಬೆಳಗ್ಗೆ ನೀವು ಹೇಳಿಸ್ತೀರಾ ಅವಳೇ ಹೇಳ್ತಾಳ? ಇಲ್ಲ ಅವಳ ಹೇಳೋದು 9 ಗಂಟೆ ಮೇಲೇನೆ ಗುರುಗಳೇ. ಈಗ ಅವಳಿಗೆ ಮದುವೆನೂ ಇಲ್ಲ, ಕೆಲಸನೂ ಇಲ್ಲ, ಆರೋಗ್ಯನೂ ಇಲ್ಲ, ನೆಮ್ಮದಿನೂ ಇಲ್ಲ, ಹೆಂಗ್ರಿ ಆ ಹುಡುಗಿ ಬದುಕೋದು? ಯಾರ ಹತ್ರ ರೀ ಹೋಗಿ ತಲೆ ಕೆಚ್ಕೊಳ್ಳೋದ ಹುಡುಗಿ? ಯೋಚನೆ ಮಾಡಿ. ನಿಮಗೆ ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲ, ದೇವ್ರಿಗೆ ಕೇಳಿದ್ರೆ ಮಾತಾಡಲ್ಲ, ಕಾಲೇಜಲ್ಲಿ ಹೋಗಿ ಕೇಳಿದ್ರೆ ಆ ಸತ್ಯನೇ ಗೊತ್ತಿಲ್ಲ. ಮತ್ತು ಎಲ್ಲೋ ಮಕ್ಕಳು ಕೇಳೋದು, ಎಲ್ಲಮ್ಮ ಕೇಳೋದು? ಕೇಳೋದು ಜಾಗ ಎಲ್ಲಿ? ಅಪ್ಪ ಅಮ್ಮನ ಗೊತ್ತಿರೋ ಕೇಳ್ಬೋದು, ಅವ್ರಿಗೆ ಗೊತ್ತಿಲ್ಲದೆ ಮದುವೆ ಆಗೈತೆ, ಗೊತ್ತಿಲ್ಲದೆ ಮಕ್ಕಳಾಗೈತೆ, ಅವ್ರಿಗೆ ಗೊತ್ತೇ ಇಲ್ಲ. ಇನ್ನು ದೇವ್ರ ಹತ್ರ ಹೋಗೋಣ ಮಾತಾಡಲ್ಲ, ಇನ್ನು ಕಾಲೇಜಲ್ಲೇ ಹೋಗಿ ಕೇಳೋಣ ಅಂದರೆ ಅವ್ರಿಗೆ ಅದು ವಿಷಯನೇ ಗೊತ್ತಿಲ್ಲ. ಮತ್ತು ಮಕ್ಕಳು ಕಳಿಯೋದು ಎಲ್ಲಿ, ಕೇಳೋದು ಎಲ್ಲಿ, ಬದುಕೋದು ಎಲ್ಲಿ ಇಲ್ಲಿ? ಈಗ ಯಾರು ವಿಧಿ ಬರೀತಾರೆ, ಯಾರು ಹಣೆ ಬರ ಬರ್ಕೋತಾರೆ, ನೀವೇ ಯೋಚನೆ ಮಾಡಿ. ಇದು ಸತ್ಯವನ್ನು ಹೇಳುವವರೇ ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ಇರೋದೇ ಪ್ರಪಂಚ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇರೋದೇ ಮನುಷ್ಯ ಅನುಭವಿಸೋಕ್ಕೆ, ರೋಗ ಬರೆಸ್ಕೊಳ್ಳೋಕ್ಕೆ, ಔಷಧಿ ಕುಡಿಯೋಕ್ಕೆ, ಒಂದಿನ ಸಾಯೋಕ್ಕೆ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀವಿ. ಅಲ್ಲ, ಪೂರ್ಣಾಯಸ್ಸನ್ನು ಅನುಭವಿಸದೆ ಯಾರು ಸಾಯುತ್ತಾರೋ ಮತ್ತೆ ರಿಪೀಟ್ ಇಲ್ಲೇ ಬರ್ತಾರೆ, ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ, ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಅದು ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಹುಟ್ಟು ಸಾವು ದೇವ್ರದಂತೆ. ಈ ಥರ ಎಲ್ಲ ಅರಪ್ರಜ್ಞಾ ಸ್ಥಿತಿಯಲ್ಲಿ ನಾವು ಬದುಕೋದ್ರಲ್ಲಿ ಏನು ಅರ್ಥ ಇದೆ? ಇಲ್ಲಿ ನಿಮ್ಮ ಮಗಳು ಬೆಳಿಗ್ಗೆ ಬೇಗ ಹೇಳಲ್ಲ ಅನ್ನೋಕ್ಕೆ ಅರ್ಥ ಏನಾದ್ರು ಹೇಳೋಕ್ಕಾಗತ್ತಮ್ಮ? ಏನು ಕಾರಣ ಅಂತ ಹೇಳ್ತೀರಾ? ನಿದ್ದೆ ಲೇಟಾಗಿ ಮಲಗ್ತಾರೆ ಗುರುಗಳೇ, ಲೇಟಾಗಿ ಇದ್ದೆ. ಸರಿಪ್ಪ, ಲೇಟಾಗಿ ಮಲಗೋದು, ಲೇಟಾಗಿ ಹೇಳೋದು ಎರಡು ತಪ್ಪೌದಲ್ಲ? ಹೌದು ಗುರುಗಳೇ. ಇದಕ್ಕೆ ಕಾರಣ ಏನಂತ ತಿಳ್ಕೊಬೇಕಾ ಬೇಡವಾ ತಾಯಿ ಆದವ್ರು ನೀವು? ತಿಳ್ಕೊಬೇಕು ಗುರುಗಳೇ. ಯಾವಾಗ ತಿಳ್ಕೊಳ್ಳೋದು? ಸಿಕ್ಕಿಲ್ಲ ಅಂತ ಒಂದು ಸಲ ಇನ್ನೊಂದು ಸಲ ನನಗೆ ತಿಳಿಸ್ತೀರಾ ನೀವು? ಅವಳು ಊಟ ಮಾಡ್ತಕ್ಕಂಥದ್ದು, ನೀರು ಕುಡಿತಕ್ಕಂಥದ್ದು ಕರೆಕ್ಟಾಗಿದೆ ಅಂತ ಅನ್ಕೋತೀನಮ್ಮ ನೀನು ತಾಯಿ? ಇಲ್ಲ ಗುರುಗಳೇ. ಈಗ ತಾಯಿ ಆದರೂ ಇದು ಕಲಿಸ್ಬೇಕಾ ಬೇಡವಾ? ಕಲಿಸ್ಬೇಕು ಗುರುಗಳೇ. ಹೇಳಿದ್ರು ನನ್ನ ಮಾತು ಕೇಳಲ್ಲ ಗುರುಗಳೇ. ಒಂದು ನಿಮಿಷ ಮಾತು ಕೇಳಲ್ಲ ಅನ್ನೋದೇ ಒಂದು ದೊಡ್ಡ ದುರಂತ. ಯಾಕೆ ಅಂದರೆ ಇವ್ರಿಗೇನು ಗೊತ್ತಿಲ್ಲ, ಯಾಕೆ ಕೇಳಬೇಕು ಅಂತ ಕೇಳಲ್ಲ. ಅಮ್ಮ ಅರ್ಥ ಆಯ್ತಾ? ಅರ್ಥ ಆಯ್ತು. ತಂದೆ ತಾಯಿ ಮಾತುಗಳನ್ನು ಮಕ್ಕಳು ಏನಕ್ಕೆ ಕೇಳುವುದಿಲ್ಲ ಅಂದರೆ ಇವ್ರಿಗೆ ಏನು ಗೊತ್ತೇ ಇಲ್ಲ, ಬದುಕೋದೇ ಗೊತ್ತಿಲ್ಲ. ಇವ್ರ ಮಾತು ತಗೊಂಡು ನಾನೇನು ಮಾಡೋಣ ಅಂತ ಮಕ್ಕಳು ಕೇರ್ ಮಾಡಲ್ಲ. ಅಯ್ಯೋ ನಿನ್ನ ಕತೆ ಕೇಳು, ನನ್ನ ಕತೆ ಬಿಟ್ಬಿಡು ಅಂತಾರೆ. ಹೌದಲ್ಲ? ಹೌದು ಗುರುಗಳು, ಹಂಗೆ ಅಂತ. ಈಗ ತಪ್ಪು ನಿಮ್ದ ಮಗಳದ? ನಮ್ದೇ ಗುರುಗಳು. ನೋಡಿ, ನೀವು ಗಂಡ ಹೆಂಡತಿ ಕುತ್ಕೊಂಡು ಯೋಚನೆ ಮಾಡಿ. ಯಾಕೆ ಅಂದರೆ ಅಶ್ವಿನಿ ನಕ್ಷತ್ರ ಮಗು ಹುಟ್ಟದ ಮೇಲೆ ನಿಮ್ಮ ಯಜಮಾನ್ ವೃತ್ತಿ ಏನು? ಇದು ಸ್ವೀಟ್ ಅಂಗಡಿಯಲ್ಲಿ ಸೇಲಿಂಗ್ ಮಾಡ್ತಾರೆ ಗುರುಗಳು. ಸ್ವೀಟ್ ಅಂಗಡಿ ಇಟ್ಟಿದ್ದಾರೆ, ಅದರಲ್ಲಿ ಕಟ್ಟೋದು. ನಿಮ್ಮ ಯಜಮಾನ್ರು ಊಟ ಮಾಡೋದು, ಮಲಗೋದು, ಹೇಳೋದು ಎಲ್ಲ ಕರೆಕ್ಟ್ ಇದೆಯಾ? 5 ಗಂಟೆಗೆ ಎದ್ದೇಳ್ತಾರೆ ಗುರುಗಳೇ, ವಾಕ್ ಹೋಗಿ ಬರ್ತಾರೆ. ಎಷ್ಟು ಗಂಟೆಗೆ ಮಾಡೋದು? ಎಲ್ಲರೂ 9 ಗಂಟೆಗೆ ಊಟ ಮಾಡ್ತಿದ್ರು ಗುರುಗಳ ಜೊತೆಗೆ. ಅಲ್ಲಪ್ಪ, ಬೆಳಿಗ್ಗೆ ಎಷ್ಟೊತ್ತು ಕೇಳ್ತಾರೆ? ಬೆಳಿಗ್ಗೆ 5:15 ಎದ್ದು ಬಿಡ್ತಾರೆ ಗುರುಗಳ. ಎದ್ಬಿಟ್ಟು ಎದ್ದ ತಕ್ಷಣ ಏನು ಮಾಡ್ತಾರೆ? ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತಾರೆ ಗುರುಗಳೇ, ವಾಕ್ ಮಾಡ್ತಾರೆ. ವಾಕ್ ಬಂದ್ಮೇಲೆ ಸ್ನಾನ ಮಾಡ್ತಾರೆ ಗುರುಗಳು. ಬ್ರಷ್ ಮಾಡೋದು ಯಾವಾಗ? ಸ್ನಾನದ ಜೊತೆಗೆ ಬ್ರಷ್ ಮಾಡಿ. ನೋಡಿ, ಇದೆಲ್ಲ ನಿಮ್ಮ ಮಗಳಲ್ಲಿ ಸೇರಿದೆ ಅಂತ ಅನ್ಕೊಳ್ಳಿ, ನಿಮಗೂ ಸೇರಿಸಿ. ಹೌದು ಗುರು. ಎದ್ದ ತಕ್ಷಣ ಬ್ರಷ್ ಮಾಡಬೇಕು ಅಂತ ಎಲ್ಲರೂ ತಿಳ್ಕೊಂಡವ್ರೆ ಅಂತೀಯಮ್ಮ?
ನೀರು ಕೂಡ ಕುಡಿಬಾರ್ದು, ಬ್ರಷ್ ಮಾಡದೆ ನೀರನ್ನು ಕೂಡ ತಗೋಬಾರ್ದು. ನೀರು, ಕಾಫಿ, ಟೀ ಎಲ್ಲ ಸೇರಿದ ಮೇಲೆ ಕೊನೆಯಲ್ಲಿ ಒಂಚೂರು ಬಿಸ್ಕೆಟು ತಿಂದ್ಬಿಟ್ಟು ಮಾತ್ರೆ ತಗೋಬೇಕಲ್ಲ, ಒಂಚೂರು ಬ್ರೆಡ್ಡು ತಿಂದ್ಬಿಟ್ಟು ಆಮೇಲೆ ಬ್ರಷ್ಷು. ಆಹಾ ಹಾ ಏನು ರೀ, ಬಚ್ಚಲು ತೊಳೆಯೋದು ನಮ್ಮ ಹಲ್ಲು ತೊಳ್ಕೊಳ್ಳೋದು ಎರಡೂ ಒಂದೇ. ಬಚ್ಚಲೇ ಬೇರೆ, ನಮ್ಮ ಹಲ್ಲೇ ಬೇರೆ. ಯಾಕೆ ಅಂದರೆ ಇದು ವಿಚಾರ ತುಂಬ ಚಿಕ್ಕದು. ನಮ್ಮ ಹಲ್ಲಿನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಕಣ ಕೂಡ ನಮ್ಮ ದೇಹಕ್ಕೆ ವಿಷ ಆಗತ್ತೆ. ಸಣ್ಣ ಕಣ, ಒಂದು ರವೆ ಗಾತ್ರದ ಕಣ ಹಲ್ಲಿನಲ್ಲಿ ಶೇಖರಣೆ ಆಗಿದ್ದರೆ, ಅದರಲ್ಲೇ ನಾವು ಕಾಫಿ, ಟೀ, ನೀರನ್ನು ಕುಡಿದರೆ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ತಾರಲ್ಲ ಮೆಡಿಕಲಲ್ಲಿ, ವೈರಸ್ ಅಂತ ಹೇಳ್ತಾರಲ್ಲ ಮೆಡಿಕಲಲ್ಲಿ, ಇದೇ ರೀ ವೈರಸ್ಸು. ಅಮೇರಿಕಾ, ಚೈನಾಯಿಂದ ಆರ್ಕೊಂಡು ಬರೋಲ್ಲ ರೆಕ್ಕೆ ಕಟ್ಕೊಂಡು. ನಾವು ನಮ್ಮ ಬಾಯಿಯನ್ನು, ನಮ್ಮ ಆಹಾರವನ್ನು ಎಷ್ಟರ ಮಟ್ಟಕ್ಕೆ ತಿಳ್ಕೊಂಡು ಅದನ್ನು ಬಳಸ್ತೀವಿ, ಇದರ ಮೇಲೆ ನಮ್ಮ ದೇಹದಲ್ಲಿ ವೈರಸ್ ಉತ್ಪತ್ತಿಗೆ ಕಾರಣ ನಾವೇನೇ. ವೈರಸ್ ಎಲ್ಲಿಂದನೋ ಬರಲ್ಲ. ಕೈ ತೊಳ್ಕೊಳ್ಳಿ, ಡೆಟೈಲ್ ಹಾಕ್ಕೊಳ್ಳಿ, ಲೈಫ್ ಬಾಯ್ ಹಾಕ್ಕೊಳ್ಳಿ, ಮೆಡಿಮಿಕ್ಸ್ ಹಾಕ್ಕೊಳ್ಳಿ, ಆ ಸೆಕೆಂಡ್ರಿ. ನಾವು ಮಾತನಾಡ್ತಕ್ಕಂಥ ಮಾತು, ನಮ್ಮ ಉಸಿರಾಟ, ಪ್ರತಿಯೊಂದು ನಮ್ಮ ಬಾಯಿಯಿಂದ ನಡೀತಾ ಇರತಕ್ಕಂತಹ ಜ್ಞಾನದೇವತೆ ವಾಸ ಮಾಡ್ತಕ್ಕಂಥ ಆ ಒಂದು ಬಾಯಿಯನ್ನು ನಾವು ಎಷ್ಟು ಮಟ್ಟಕ್ಕೆ ಶುಚಿ ಮಾಡ್ಕೋಬೇಕು, ಶುಚಿಯಾಗಿ ಇಟ್ಕೋಬೇಕು. ಮಕ್ಕಳು ಒಂದೇ ಸಲ ಬ್ರಷ್ಷು, ಒಂದೇ ಸಲ ಬೆಳಗ್ಗೆ ಹೊತ್ತು ಮಾಡ್ಕೊಂಡ್ರೆ ಸಾಕು ಹಂಗಂತೀಮ್ಮ. ಸರಿಯಾದ ಪ್ರಮಾಣದಲ್ಲಿ ಹೇಳಬೇಕಾದ್ರೆ ಯಾವಾಗಲೂ ಕೂಡ, ಈಗಿಲ್ಲಿ ನಾವು ಕೂತಿದ್ದೀವಿ, ಯಾರೋ ಒಂದು ಫ್ರೆಂಡ್ಲಿ ಅಂದ್ಬಿಟ್ಟು, ಗೆಸ್ಟು ಅಂದ್ಬಿಟ್ಟು ಕಾಫಿನೋ ಟೀನೋ ಕೊಡ್ತಾರೆ, ನಾವು ಇಗ್ಬಿಟ್ಟು ಇಲ್ಲೇ ಕೂತ್ಕೊಂಡು ಇಲ್ಲೇ ಇಗ್ಬಿಟ್ಟು ಹಂಗೆ ಮಾತಾಡ್ಬಿಟ್ಟು ಹೋಗ್ಬಿಡೋದು. ಇದು ಎಷ್ಟರ ಮಟ್ಟಕ್ಕೆ ತಪ್ಪು ಅಂತ ನಮಗಿನ್ನೂ ಗೊತ್ತಿಲ್ಲ. ಬಿಸ್ಕೆಟ್ ತಿನ್ನಿ, ಕಡಲೆಕಾಯಿ ಬೀಜ ತಿನ್ನಿ, ಹಪ್ಪಳ ತಿನ್ನಿ, ನೀವೇನೇ ತಿನ್ನಿ, ಚಿಪ್ಸ್ ತಿನ್ನಿ, ಬ್ರಷ್ ಮಾಡಬೇಕು ಅನ್ನೋದು ಗೊತ್ತಿದೆಯೇನಮ್ಮ? ತಿನ್ಬಿಡೋದು ಅಷ್ಟೇ, ಒಂದೇ ನಾಳೆ ಬೆಳಿಗ್ಗೆ ಮಾಡ್ಕೊಳ್ಳೋಣ, ರಾತ್ರಿಗೂ ಇಲ್ಲ. ಈಗ ಎಷ್ಟು ವೈರಸ್ ನಿಮ್ಮ ಕರಳಿಗೆ ಸೇರಿದೆ ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ಹುಚ್ಚು ನಿಮ್ಮ ದೇಹಕ್ಕೆ ಸೇರಿದೆ ಯೋಚನೆ ಮಾಡಿ. ಇಂಥ ತಪ್ಪಲ್ಲಿ ಮಕ್ಕಳು ಮಾಡ್ಕೊಂಡ್ರೆ ಆ ಮಕ್ಕಳಿಗೂ ನೀವು ಅದನ್ನೇ ಹೇಳ್ಕೊಟ್ಟಿರೋದು. ಅಮ್ಮ ನಿಮಗೆ ಇವಾಗ ಅರ್ಥ ಆಯ್ತಾ, ಖುಷಿ ಆಯ್ತಾ, ಇವಾಗ ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ. ನಿಮ್ಮ ಮಗಳಿಗೆ ರಿಪೋರ್ಟ್ ಕೊಡಬೇಡಿ, ನಿಮ್ಮ ಮಗಳ ಮೇಲೆ ಕಂಪ್ಲೇಂಟ್ ಕೊಡಬೇಡಿ. ಫಸ್ಟು ನೀವು ಮಾಡಬೇಕಾದ್ದು ನಿಜವಾಗ್ಲೂ ನಿಮ್ಮ ಮಗಳನ್ನ ಸರಿ ಮಾಡಬೇಕು ಅನ್ನೋದಾದರೆ, ಜ್ಞಾನವಂತೆ ಆಗಬೇಕು, ಆರೋಗ್ಯದಲ್ಲಿರಬೇಕು ನನ್ನ ಮಗಳು, ಆಮೇಲೆ ಮದುವೆ ಕೆಲಸ ಆಮೇಲೆ ಅಂತ ತೀರ್ಮಾನ ಮಾಡೋದಾದರೆ, ಈಗ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಮಗಳ ಬಗ್ಗೆ ತಿಳ್ಕೊಳ್ಳೋದು. ಏನು ತಪ್ಪಾಗಿದೆ ನಮ್ಮಲ್ಲಿ, ತಂದೆ ತಾಯಿಯಲ್ಲಿ, ಮಗಳಲ್ಲಿ ಏನು ತಪ್ಪಾಗಿದೆ, ಆ ತಪ್ಪಿಂದ ಇವಳೇನು ತಪ್ಪು ಅನುಭವಿಸ್ತಾ ಇದ್ದಾಳೆ, ಆ ಎರಡೂ ತಪ್ಪಿಂದ ಹೊರತರ್ತಕ್ಕಂಥ ಪ್ರಕ್ರಿಯೆಯನ್ನು ತಂದೆ ತಾಯಿಗಳು ಪ್ರಯೋಜನಪೂರಿತವಾಗಿ ತಿಳ್ಕೊಳ್ಳೋದೇ ಆದರೆ ಅದರ ಬಗ್ಗೆ ಮಾಹಿತಿಯನ್ನು ಇಂಚಿಂಚು ಹೇಳ್ಕೊಡ್ತೀನಿ, ಪಾಯಿಂಟು ಹೇಳ್ಕೊಡ್ತೀನಿ. ನೀವು ನಿಮ್ಮ ತಂದೆ ತಾಯಿ ಆದರೂ ನೀವು ಹೇಗೆ ಬದುಕಿದ್ರಿ, ನಿಮ್ಮ ತಂದೆ ತಾಯಿ ಹೇಗೆ ಬದುಕಿದ್ರು, ಅದರಲ್ಲಿ ಈ ಮಗು ಹೇಗೆ ಬದುಕ್ತಾ ಇದೆ, ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಕೆಲಸನೂ ಸಿಗುತ್ತೆ, ಮದುವೆನೂ ಆಗುತ್ತೆ, ಆರೋಗ್ಯವಾಗೂ ಇರುತ್ತೆ. ಸತ್ಯ ಈ ಪ್ರಯತ್ನವನ್ನು ಮಾಡು ತಾಯಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಚಿತ್ರದುರ್ಗದಿಂದ ಮಂಜುನಾಥ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸಿ. ಮಕ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ ಹೇಳಿಪ್ಪ, ಏನು ಮಾಡ್ತಿದ್ದೀರಾ ತಾವು? ಸರ್, ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೀನಿ ಸರ್. ಎಷ್ಟು ತಮ್ಮ ವಯಸ್ಸು? ಸರ್ ಈಗ 31 ಸರ್. ಮದುವೆ ಆಯಿತಾ? ಇನ್ನೂ ಇಲ್ಲ ಸರ್. ಯಾಕೆ ಹುಡುಕ್ತಾ ಇದ್ದೀರಾ? ಸ್ವಲ್ಪ ಅದೇ ಹೆಲ್ತ್ ಪ್ರಾಬ್ಲಮ್ ಇತ್ತು ಸರ್, ಹಾಗಾಗಿ ಸದ್ಯಕ್ಕೆ ಅಂತೇಳಿ ಬೇಡ ಅಂತಂದೆ. ಏನು ಓದಿದ್ದೀರಾ ನೀವು? ಸರ್ BA ಮುಗಿಸಿದ್ದೀನಿ ಸರ್. ಈ ಹೆಲ್ತ್ ಪ್ರಾಬ್ಲಮ್ 31ಕ್ಕೆ ಬಂದುಬಿಟ್ರೆ ಮದುವೆ ಯಾಕೆ ಅಂತ ನಾನು ಕೇಳ್ತೀನಿ. ನೀವೇನು ಹೇಳ್ತೀರಾ? ಅಲ್ಲ, ಮದುವೆ ಮಾಡ್ಕೊಳ್ಳಿ ಹಂಗೆ ಇರೋಕ್ಕಾಗತ್ತಾ ಅಂತೀರಾ, ಇಲ್ಲ ತಿಳ್ಕೊಂಡು ಮಾಡ್ಕೋಬೇಕು ಅಂತೀರಾ? ಆಗಲ್ಲ, ಸ್ವಲ್ಪ ವೀಕ್ ಇದ್ದೀನಿ ಸರ್, ಹಾಗಾಗಿ. ಅದೇನೆ ಸ್ವಲ್ಪ ವೀಕ್ ಇರೋದೇ ಯಾಕೆ? ಇದು ಪ್ರಶ್ನೆ ತಾನೇ? ಹೌದು ಸರ್. ಅದು ಪ್ರಶ್ನೆ ಇಲ್ವೇನಮ್ಮ? ಹೌದು. ಇಲ್ಲ ದುಮ್ಮ ಪ್ರಶ್ನೆ, ಇಲ್ಲ ಸಣ್ಣ ಪ್ರಶ್ನೆ, ಇಲ್ಲ ಮಧ್ಯಮವಾಗಿದ್ದೀನಿ, ಸಣ್ಣನೂ ಇಲ್ಲ ದಪ್ಪನೂ ಇದ್ದಾನೆ ಪ್ರಶ್ನೆ. ಈ 3 ಪ್ರಶ್ನೆ ತಾನೆ. ಈ ಪ್ರಶ್ನೆಗೆ ನಾವು ಹೇಗೆ ಬದುಕಬೇಕು ಅಂತ ತಿಳ್ಕೊಬೇಕಲ್ವಾ? ಹಾಗಾಗಿ ಒಂದು ಮಾತು ನಿಮಗೂ ಕೇಳೋಣ ಅಂತ. ಒಂದು ನಿಮಿಷ ನಾನು ಪ್ರಶ್ನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓದಿದ್ದೀರಾ? ಓದಿದ್ರಿ ಅಷ್ಟೇ. ನಮ್ಮ ದೇಹದ ಬಗ್ಗೆ ತಿಳ್ಕೊಬೇಕು ಅಂತ ಗೊತ್ತಿತ್ತಾ ನಿಮಗೆ? ಗೊತ್ತಿತ್ತು, ಬಟ್ ನನ್ನ ಬಾಡಿ ಕಂಡೀಷನ್ ಇದೇ ರೀತಿ ಅಂದ್ಕೊಂಡು ನಾನು ಅಷ್ಟು. ದೇಹದ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂದರೆ ಏನು ಮೆಸೇಜ್ ಕೊಡ್ತೀರಾ? ನಮ್ಮ ದೇಹ ನಮಗೆ ಸರಿಗಿದೆ ಅಂದರೆ ಮೆಸೇಜ್ ನಿಮ್ಮ ಪ್ರಕಾರ? ಅಂದರೆ ಏಜಿಗೆ ತಕ್ಕನಂಗೆ ನಮ್ಮ ಬಾಡಿ ಕಂಡೀಷನ್ ಇರಬೇಕು ಅನ್ನೋದು ತಿಳ್ಕೊಂಡಿದ್ದೀನಿ. ದಯವಿಟ್ಟು ಮೆಡಿಕಲ್ ಲೈನ್ನ ಸೈಡ್ಗೆ ಹಾಕಿ.
ನಮ್ಮ ದೇಶ ಹಾಳಾಗ್ತಿರೋದೇ ಇದರಿಂದ. ಪರ್ಫೆಕ್ಟ್ ಅಂತೆ, ಫಿಸಿಕಲಿ ಮೆಂಟಲಿ ಸರಿನೇ ರೀ. ನಮ್ಮ ದೇಹ ಸೂಕ್ತವಾಗಿದೆ, ಆರೋಗ್ಯವಾಗಿದೆ ಅನ್ನೋದಕ್ಕೆ ಮೆಸೇಜ್ ಬೇಕಾ ಬೇಡಪ್ಪ? ಬೇಕು ಸರ್. ಈಗ ನಿಮ್ಮ ಎಜುಕೇಷನ್ ಹೇಳಪ್ಪ ನೋಡೋಣ, ಹೇಳಿಯಪ್ಪ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಎಜುಕೇಷನ್ ಶಿಕ್ಷಣ ವ್ಯವಸ್ಥೆಯಲ್ಲಿ ದೇಹ ಸರಿಯಾಗಿದೆ, ಸರಿಯಾಗಿಲ್ಲ, ಇದನ್ನು ಹೇಳ್ಕೊಡ್ಲಿಕ್ಕೆ ಎಜುಕೇಷನಲ್ಲಿ ಜಾಗ ಇದೆಯಾ? ಇಲ್ಲ. ಅಂದಮೇಲೆ ನಾವು ಅದನ್ನೇ ನಡ್ಕೊಂಡು ಬದುಕ್ತಾ ಇದ್ದೀವಿ. ಅಂದಮೇಲೆ ನಮಗಲ್ಲೇನು ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನೀವು ನಿದ್ದೆ ಕರೆಕ್ಟ್ ಟೈಮ್ಗೆ ನಿದ್ದೆ ಬರಬೇಕು. ಏನಮ್ಮ? ನಿದ್ದೆ ಬರೋ ಟೈಮ್ಗೆ, ನಮಗಲ್ಲ, ನಮಗೆ ಮಲ್ಕೋಬೇಕು ಅಂತ ನಿದ್ದೆ ಬರೋದಲ್ಲ, ನಿದ್ದೆ ಟೈಮ್ಗೆ ನಿದ್ದೆ ಬರಬೇಕು. ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಕೆಲವೊಂದು ಚೂರು ಮಲ್ಕೊಂಡ್ರೆ ಹೆಂಗಿರ್ತದೆ ಅನ್ನೋ ಜನನೂ ಇದ್ದಾರೆ, ಹೌದಾ? ಮಧ್ಯಾಹ್ನ ಊಟ ತಿಂದ ತಕ್ಷಣ ಹಾಗೆ ಒಂದು 10 ನಿಮಿಷ ಮಲ್ಕೊಂಡು ಹೆಂಗಿರೋ ಜನನೂ ಇದ್ದಾರೆ. ಇವರೆಲ್ಲ ಅರ್ಧ ಸತ್ತೋಗಿದ್ದಾರೆ ಅಂತ ಅರ್ಥ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಮಧ್ಯಾಹ್ನ ಊಟ ತಿಂದ ಮೇಲೆ, ಬೆಳಗ್ಗೆ ತಿಂಡಿ ತಿಂದ ಮೇಲೆ ತೂಡಿಕೆ ಬರ್ತಾ ಇದೆ ಅಂದರೆ 50% ಔಟ್. 100ರಲ್ಲಿ 50 ತೆಗೆದುಬಿಡಿ. ಇದು ಸ್ವಲ್ಪ ಭಯ ಆಗಲಿ ಅಂತ ಹೇಳ್ತಿದ್ದೀನಿ ಹೊರ್ತು ಇದರಲ್ಲಿ ಕಡಿಮೆ ಇದೆ. ನಿಮಗೆ ಈಗಾದರೂ ಸ್ವಲ್ಪ ನಿದ್ದೆಯಿಂದ ಹೇಳಲಿ ಅಂತ ಬೆಳಗ್ಗೆ ತಿಂಡಿ ತಕ್ಷಣ ಒಂದು ಚೂರು ಮಲ್ಕೊಳ್ಳೋದು, ಮಧ್ಯಾಹ್ನ ಊಟ ಆದಮೇಲೆ ಒಂದು ಚೂರು ಹಂಗೆ ಹೊರಕೊಳ್ಳೋದು. ಇದು ನಿಮಗೆ ಬರ್ತಾ ಇದೆ ಅಂದರೆ, ನಿದ್ದೆ ಮಾಡುವ ಸಮಯದಲ್ಲಿ ನಿದ್ದೆ ಬರುತ್ತಿಲ್ಲ ಅಂದರೆ ನಿಮ್ಮ ದೇಹ ಕೆಟ್ಟಿದೆ. ಅಣ್ಣ, ಅರ್ಥ ಆಯ್ತಾ ನಿಮಗೆ? ಹೌದೌದೌದು. ಈಗ ಸ್ವಲ್ಪ ಕಷ್ಟ ಆಗ್ತಿದೆ ಸರ್. ನಿಮ್ಮ ನಕ್ಷತ್ರದ ಪ್ರಕಾರವಾಗಿ ನನಗೆ ತಿಳಿದ ಮಟ್ಟಿಗೆ ಹೇಳ್ತೀನಿ. ಏನು? ಸಿಂಹರಾಶಿ ಮಕೈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ರಕ್ತ ಶುದ್ಧಿ ಇಲ್ಲ. ಈ ಆದ ಕಾರಣ ಬೆನ್ನಲ್ಲಿ ನೋವು ಕಾಣಿಸ್ಬೋದು, ಕಾಲಲ್ಲಿ ನೋವು ಕಾಣಿಸ್ಬೋದು, ಹೃದಯ ಭಾಗದಲ್ಲಿ ನೋವು ಕಾಣಿಸ್ಬೋದು, ಶ್ವಾಸಕೋಶ ಭಾಗದಲ್ಲಿ ನೋವು ಕಾಣಿಸ್ಬೋದು. ನಿಮ್ಗೆ ಏನೋ ಒಂದು ಭಾಗದಲ್ಲಿ ನೋವು ಒಂಥರ ಆಶ್ಚರ್ಯಕವಾದ ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದರಲ್ಲಿ ನಿಂದು ಯಾವುದಪ್ಪ? ಸ್ವಲ್ಪ ಬೆನ್ನೋವಿದೆ. ಸ್ವಲ್ಪ ಬೆನ್ನವೇ ಇರೋದಣ್ಣ ನಿನ್ನ ಪೂರ್ತಿ ಹಿಸ್ಟ್ರಿ. ಯಾಕೆ ಅಂದರೆ ಬೆನ್ನು ನೋವು ಬರೋದು ರಕ್ತ ಶುದ್ಧಿ ಇಲ್ಲದ ಕಾರಣ. ಯಾರೇ ಹೆಂಗಸಾಗಲಿ ಗಂಡಸಾಗಲಿ ರಕ್ತ ಶುದ್ಧಿ ಇಲ್ಲದ ಕಾರಣ ಹೆಂಗಸರಾದಲೇ ಮಂತ್ರಿ ಕರೆಕ್ಟಾಗಿ ಆಗಲ್ಲ. ಯಾರಿಗೆ ಬೆನ್ನು ನೋವು ಇದೆಯೋ ಮಂತ್ಲಿ ಕರೆಕ್ಟ್ ಇರಲ್ಲ, ಹುಚ್ಚು ಸ್ಥಿತಿಯಲ್ಲಿ ನಡೀತಾ ಇರುತ್ತೆ, ಹೆಂಗೆಂಗೋ ಆಗತ್ತೆ, ಏನೇನೋ ಬದುಕ್ತಾ ಇರ್ತಾರೆ. ಹೆಣ್ಣಿಗೆ ಋತು ಪೂರ್ಣವಾಗಿ ಕೆಟ್ಟಿರುತ್ತೆ, ಗಂಡಸರಿಗೆ ನಿದ್ದೆ ಪೂರ್ಣವಾಗಿ ಕೆಟ್ಟಿರುತ್ತೆ. ಅದಕ್ಕೆ ಮಧ್ಯದಲ್ಲಿ ಒಂದು ಭಾಗ ಹೇಳ್ತೀನಿ. ಪುರುಷತ್ವ, ಪೌರುಷತ್ವ ನಾಶ ಆಗ್ತಾ ಹೋಗುತ್ತೆ. ನಾನು ಗಂಡಸು ಅಂತ ಹೇಳ್ಬೋದೇ ಹೊರತು ಗಂಡಸಾಗಿ ನಡ್ಕೊಳಕ್ಕಾಗಲ್ಲ. ಇದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಚಂದ. ಈ ಶಕ್ತಿ ಇಲ್ಲ ಅಂದ ಮೇಲೆ ಮದುವೆ ಯಾಕೆ? ಹೆಣ್ಣು ನೋಡಿದ್ರೂ ಚೆನ್ನಾಗಿ ಕಾಣಿಸಲ್ಲ. ಯಾಕೆ ಅಂದರೆ ಇವರಿಗೆ ಹೆಣ್ಣು ಬೇಕು ಅಂತ ಬೈಕೇನೇ ಇಲ್ಲ. ಚೆನ್ನಾಗಿ ಎಲ್ಲಿ ಕಾಣಿಸ್ತಾಳೆ ಹೆಣ್ಣು? ಆಮೇಲೆ ಚೆನ್ನಾಗಿರೋ ಹೆಣ್ಣು ಬೇಕು ಅಂತಾರೆ. ಏನಕ್ಕಪ್ಪ ಚೆನ್ನಾಗಿರೋ ತಗೊಂಡು ಏನು ಮಾಡ್ತೀರಣ್ಣ? ಏನು ಮಾಡೋದದನ್ನ? ಚೆನ್ನಾಗಿರೋ ಸರಿ, ಹಾಗಲ್ವೇ? ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಮದುವೆ ಮಾಡಿಸ್ತಕ್ಕಂತಹ ಪೌರೋಹಿತರುಗಳು ಇದನ್ನು ತಿಳ್ಕೊಂಬಿಟ್ರೆ ನಮ್ಮ ದೇಶ ಉದ್ಧಾರ ಆಗಿಬಿಡುತ್ತೆ ರೀ. ಸಿಕ್ತವ್ರಿಗೆಲ್ಲ ಮದುವೆ ಮಾಡಿಸೋದು ತಪ್ಪುತ್ತೆ. ಅವ್ರಿಗೂ ಮದುವೆ, ಇವ್ರಿಗೂ ಮದುವೆ. ಶಕ್ತಿನೇ ಇಲ್ಲದ ಹೆಣ್ಣು ಗಂಡಿಗೆ ಮದುವೆ ಯಾಕ್ರಿ ಮಾಡ್ತೀರಾ? ಹೆಣ್ಣು ರೆಡಿ ಇದ್ದರೆ ಗಂಡು ರೆಡಿ ಇಲ್ಲ, ಗಂಡು ರೆಡಿ ಇದ್ದರೆ ಹೆಣ್ಣು ರೆಡಿ ಇಲ್ಲ. ಇದು ಯಾಕೆ ಮದುವೆ ಇವರಿಗೆ? ಎಲ್ಲ ಮುಖ ತಿರುಗಿಸ್ಕೊಂಡು ಆ ಕಡೆ ಕೂತಿರ್ತಾರೆ. ಆಮೇಲೆ ನ್ಯಾಯ, ಪಂಚಾಯತಿ, ಕೋರ್ಟು, ಜಡ್ಜ್ಮೆಂಟು. ಆಹಾ, ಎಂಥ ಅದ್ಭುತವಾದ ಪವಾಡ ರೀ ನಮ್ಮ ದೇಶ. ನೀನು ಮದುವೆ ಆಗಿಲ್ಲ ಅಣ್ಣ, ಫಸ್ಟು ಯಾವಾಗಾದರೂ ಒಂದು ಸಲ ಬೇಜಾರು ಮಾಡ್ಕೊಬೇಡ, ಬ್ಲಡ್ ಟೆಸ್ಟ್ ಮಾಡಿಸು. ಮಾಡಿಸಿದ್ಯಾ? ಮಾಡ್ತಿದ್ದೀನಿ. ಏನು ಹೇಳಿದ್ರು ಡಾಕ್ಟ್ರು? ಹಿಮೋಗ್ಲೋಬಿನ್ ಎಲ್ಲ ಕರೆಕ್ಟ್ ಇದೆ ಗುರುಜಿ. ಅದು ಮೊನ್ನೆ ಫೀವರ್ ಜಾಸ್ತಿ ಇತ್ತು ಅಂತೇಳಿ ಒಂದ್ಸಲ ಟೆಸ್ಟ್ ಮಾಡಿಸಿದಾಗ ಇದು ವೈರಲ್ ಫೀವರ್ ಅಂತೇಳಿ ರಿಪೋರ್ಟ್ ಬಂತು. ಎಷ್ಟು ದಿನ ಇತ್ತಪ್ಪ ನಿನಗೆ ಫೀವರು? ಇಷ್ಟೊಂದು 3 days ಇತ್ತು ಗುರುಜಿ. ಈಗ ನಿನಗೆ ವಿಶೇಷ ಏನು ಅಂದರೆ ಮಖ ನಕ್ಷತ್ರಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 1 ವಾರಕ್ಕೆ 5 ದಿನಕ್ಕೆ ಕಮ್ಮಿ ಜ್ವರ ಹೋಗಲ್ಲ. ಯಾಕೆ ಅಂದರೆ ವಿಶೇಷವಾದ ಜ್ವರ, ವೈರಲ್ ಫೀವರ್, ಚಿಕನ್ ಗುನ್ಯಾ, ಟೈಫಾಯ್ಡ್, ಈ ಥರದ್ದು ಜ್ವರ ಬರೋದು ಈ ನಕ್ಷತ್ರದವ್ರಿಗೆ ಜಾಸ್ತಿ. ಬೇಗ ಹೋಗಲ್ಲ. ಬೇಗ ಹೋಗಲಿಲ್ಲ ಅಂದಾಗ ಬ್ಲಡ್ ಟೆಸ್ಟ್ ಬರೀತಾರೆ. ಆಮೇಲೆ ಬ್ಲಡ್ ಟೆಸ್ಟ್ ನಡೆಯುತ್ತೆ. ಆಮೇಲೆ ನೀನು ಏನಾಗಿದ್ದೀಯ ಅಂತ ಹೇಳಲ್ಲ, ಅಲ್ಲಿ ಎಲ್ಲ ನಾರ್ಮಲ್ ಆಗಿದೆ, ಹೋಗಪ್ಪ ರೆಸ್ಟ್ ತಗೊಂಡ್ಬಿಡ್ತಾರೆ. ಇದು ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರ. ಇದು ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕಂದ್ರೆ ರೋಗ ನಿರೋಧಕ ಶಕ್ತಿ, ಹಿಮೋಗ್ಲೋಬಿನ್ ಅಂತ ಏನು ಹೇಳಿದೆ, ಇದು ನಿಜಕ್ಕೂ ಹೇಳ್ತೀನಿ. ಆ ದಿನ ಟೆಸ್ಟ್ ಮಾಡಿದಾಗಿರ್ಬೋದೋ ಏನೋ ಗೊತ್ತಿಲ್ಲ. ನಿದ್ದೆಯಲ್ಲಿ ನಮಗೆ ಇದು ಸಿಗತ್ತೆ, ಸಮಯದಲ್ಲಿ ನಮಗೆ ಇದು ಸಿಗುತ್ತೆ. ಯಾವ ಸಮಯಕ್ಕೆ ನಿದ್ದೆ ಬರುತ್ತೆ, ಯಾವ ಸಮಯದಲ್ಲಿ ಎಚ್ಚರಿಕೆ ಆಗತ್ತೆ. ಕರೆಕ್ಟ್ ಟೈಮ್ಗೆ ನೀನು ಇಲ್ಲಿವರೆಗಾಯಿತು 31 ವರ್ಷಕ್ಕೆ ಕರೆಕ್ಟ್ ಟೈಮ್ಗೆ ಮಲಗಿದ ತಕ್ಷಣ ನಿದ್ದೆ ಮಾಡಿದ್ಯಾಣ ನೀನು? ಈಗ ಒಂದು ಎಷ್ಟು ಟೈಮ್ ತಗೊಳುತ್ತೆ ನಿದ್ದೆ ಬರೋಕ್ಕೆ? ಎಷ್ಟು ಟೈಮ್ ತಗೊಳುತ್ತೆ?
ಅದೇ ಮೊಬೈಲ್ ನೋಡ್ತೀವಲ್ಲ ಗುರುಜಿ, ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹೆಚ್ಚು ಕಮ್ಮಿ ಮೊಬೈಲ್ ನೋಡಿದ್ರೆ ಮುಗೀತು ಬಿಡು. ಅರ್ಧ ರಾತ್ರಿ ಪೂರ್ತಿ ಅದರಲ್ಲೇ ಮುಳುಗೋಗಿರ್ತೀಯ ಅಣ್ಣ ನೀನು. ಯಾಕೆ ನಿದ್ದೆ ಬರೋರು ಮೊಬೈಲ್ ಬಿಡಲ್ಲ. ಈಗ ನಿನಗೆ ಮದುವೆ ಬಿಜಕ್ಕೂ ಹೇಳ್ತೀನಿ, ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕಾರಣ ತುಂಬ ಲೇಟ್ ಆಯಿತು, 31 ಆಗೋಯ್ತು. ಹಂಗಂತ ಮಾಡ್ಕೋಬೇಡ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ಕೋ, ಹೆಂಗೋ ಒಂದು ಬದುಕು ಸಾಯಕ್ಕೋಸ್ಕರ ಒಂದು ಮದುವೆ ಮಾಡ್ಕೊಳ್ಳೋದು ಅಂದರೆ ಮಾಡ್ಕೋಬೇಕಷ್ಟೇ. ಎಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಅಣ್ಣ ನಾನು ಮಾತಾಡ್ತಿದ್ದು ಆರೋಗ್ಯದ ಬಗ್ಗೆನೇ. ನಿನಗೆ ನಿದ್ದೆ ಕರೆಕ್ಟ್ ಟೈಮ್ ನಿದ್ದೆ ಬರುತ್ತಾ, ಕರೆಕ್ಟ್ ಟೈಮ್ಗೆ ಎಚ್ಚರಿಕೆ ಆಗುತ್ತಾ? ಇದೆರಡೂ ಆಗಲ್ಲ. ಎಚ್ಚರಿಕೆ ಆಗುತ್ತೆ ಗುರುಜಿ, ಬಟ್ ಬರೋದಿಲ್ಲ ನಿದ್ದೆ. ಅದೇನಣ್ಣ ನೀನು ತಿಳ್ಕೊಬೇಕಾ ಬೇಡವಾ? ನಿದ್ದೆ ಬರೋದು ಸರಿನೇ, ನಿದ್ದೆ ಎಚ್ಚರಿಕೆ ಆಗೋದು ಸರಿ, ಇವೆರಡೂ ಸರಿನೇ ತಾನೇ? ಹೌದು. ನಿದ್ದೆ ಬೇಗ ಬಂದರೆ ಬೇಗ ಎಚ್ಚರಿಕೆ ಆಗುತ್ತೆ, ಹೌದಲ್ವಾ? ಇದು ಒಂದು ನಿಮಿಷ 6 ಇರಲಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಈ ಪ್ರಾಬ್ಲಮ್ಮು ಯಾರಿಗಿದೆ ನಿದ್ದೆ ವಿಚಾರದಲ್ಲಿ ವ್ಯತ್ಯಾಸ ಮಾಡಿ ನಿದ್ದೆ ಮಾಡ್ತಾರೆ ಅಂದರೆ ಅಪ್ಪಂಗೆ ತಗೋತೀಯಾ ಅಮ್ಮಂಗೆ ತಗೋತೀಯಾ? ಅಪ್ಪ ಸ್ವಲ್ಪ ಕಡಿಮೆ ನಿದ್ದೆ ಇದೆ ಗುರುಜಿ. ಓಕೆ. ಕೋಪ ಅಪ್ಪನಿಗೆ ಜಾಸ್ತಿನಾ ಅಮ್ಮನಿಗೆ ಜಾಸ್ತಿನಾ? ಅಮ್ಮ. ಬೇಜಾರು ಅಪ್ಪನಿಗೆ ಜಾಸ್ತಿನಾ ಅಮ್ಮನಿಗೆ ಜಾಸ್ತಿನಾ? ಅಮ್ಮ. ಅಮ್ಮ. ಈಗ ನೀನು ಹುಟ್ಟಿದ್ದು ಅಮ್ಮನ ಹೊಟ್ಟೆಯಿಂದಾನೆ. ಸೇಮ್ ಜೆರಾಕ್ಸ್ ಅಷ್ಟೇ, ಸಿಂಪಲ್. ನಾನು ಸ್ಕ್ಯಾನ್ ಮಾಡಲ್ಲ, ಈ ಥರ ಸ್ಕ್ಯಾನ್ ಮಾಡ್ತೀವಿ ನಾವು. ನಮ್ಮ ಹತ್ರ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ, ಯಾಕಂದ್ರೆ ನಾವು ಓದಿಲ್ವಲ್ಲ ಅದನ್ನು, ಅದಕ್ಕೆ ನಾವು ಮಾಡಲ್ಲ. ನಿಮ್ಮ ಮಾತಿನ ಧ್ವನಿಯ ಮೂಲಕವಾಗಿ ಸ್ಕ್ಯಾನಿಂಗ್ ಮಾಡಿಸ್ತಕ್ಕಂಥ ವಿಚಾರ ಏನು ಅಂದರೆ ಅಪ್ಪ ಅಮ್ಮನಲ್ಲಿ ಏನೇನೆಲ್ಲ ಇರುತ್ತೆ ಇದು ಮಕ್ಕಳಲ್ಲಿ ಬಂದಿರುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈಗ ಈ ಹುಡುಗನಿಗೆ ಮದುವೆನ, ಕೆಲಸನ, ನೆಮ್ಮದಿನ, ಆರೋಗ್ಯನ ಪ್ರಪಂಚದ ಇತಿಹಾಸದಲ್ಲಿ ಯಾರಾದರೂ ಇದಕ್ಕೆ ದಾರಿ ಸಿಗುತ್ತಾ ನೋಡೇ ಬಿಡೋಣ. ಯಾವ ದೇವರಾರು ಮಾಡೋಣ, ಸಾಧ್ಯನೇ ಇಲ್ಲ. ಈ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನೀವು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ಇದರಿಂದ ಹೊರಗೆ ಬರ್ಬೋದು. ಈ ಥರ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ, ಹೆಣ್ಮಕ್ಳೇ ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. 31, 32, 35, 40 ಆದರೂ ಮದುವೆಗಳಾಗಿಲ್ಲ. ಯಾಕೆ ಅಂದರೆ ಮದುವೆಗೆ ಶಕ್ತಿಯೇ ಮೂಲ ಕಾರಣ. ಮಕ್ಕಳಿಗೆ ಮದುವೆ ಮಾಡೋಕ್ಕೆ ನೀವು ಬುದ್ಧಿ ಹೇಳಿ ಮದುವೆ ಮಾಡಬೇಡಿ. ಮಕ್ಕಳಲ್ಲಿ ಶಕ್ತಿ ಇಲ್ಲದಿದ್ದರೆ ಮದುವೆಗೆ ಒಪ್ಪಲ್ಲ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ರಾಹು ದೋಷ, ಕುಜ ದೋಷ ಅಂತ ಪೂಜೆ ಮಾಡಿ ಜೇಬರ ದುಡ್ಡು ಖಾಲಿ ಮಾಡ್ಕೋಬೇಡಿ. ಮಾಡಿ, ಮಗುವಿನಲ್ಲಿ ಶಕ್ತಿ ಇದೆಯಾ, ಶಕ್ತಿ ಕಾರಣ ಏನು ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಪ್ರತಿ ಮಕ್ಕಳಿಗೆ ಮದುವೆ ಮಾಡಿದ್ರೆ ಸಾರ್ಥಕವಾದ ಬದುಕಾಗತ್ತೆ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಮಗು ಹುಟ್ಟುತ್ತೆ, ಅವರು ಚೆನ್ನಾಗಿರ್ತಾರೆ. ಅಣ್ಣ ನೀನು ಇದನ್ನು ತಿಳ್ಕೊಂಡಿದ್ಯಾ? ನೀನು ಫಸ್ಟು ನಾನು ಈ ನಕ್ಷತ್ರಕ್ಕೆ ಬರುವುದಕ್ಕೆ ಕಾರಣ ಏನು, ನಮ್ಮ ತಂದೆ ನಮ್ಮ ತಾಯಿಲಿರ್ತಕ್ಕಂಥ ಸತ್ಯ ಏನು ಅಂತ ತಿಳ್ಕೊಳ್ಳೋದಾದರೆ ಹೇಳ್ಕೊಡೋಣ, ತಿಳ್ಕೊ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಮಂಗಳೂರಿನಿಂದ ಪೂರ್ಣಿಮಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಪೂರ್ಣಿಮಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಮಗಳ ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ವೃಷಭ ಲಗ್ನ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನು ಓದ್ತಾ ಇದ್ದಾಳೆ ಮಗಳು? ಓದಿದಾಳ, ಕೆಲಸಕ್ಕೆ ಹೋಗ್ತಿದ್ದಾಳ, ಏನು? ಮಗಳು ಈಗ ಓದ್ತಾ ಇದ್ದಾಳೆ, ಇಂಜಿನಿಯರಿಂಗ್ ಮೊದಲ ವರ್ಷದಲ್ಲಿ. ಎಷ್ಟು ವಯಸ್ಸು? 18 ವರ್ಷಕ್ಕೆ ಪೂರ್ತಿ ಆಯಿತು. ಅವಳ ಬಗ್ಗೆ ಏನು ಬೇಕಿಂತ ತಮಗೆ? ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ. ಏನು ಆರೋಗ್ಯ ಅಂದರೆ ನಿಮಗೆ ತಪ್ಪು ಆರೋಗ್ಯದಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗಿದೆ ಯಾವಾಗ? ಆರೋಗ್ಯದಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗ್ಲಿಲ್ಲ ಸರ್ ಗುರುಜಿ ಎಷ್ಟು ತನಕ. ಮತ್ತೆ ಅವರ ಬಗ್ಗೆ ಈಗ ನೀವು ಏನು ಪ್ರಶ್ನೆ ಏನು ಹೇಳಿ ಹೋಗಲಿ, ನಿಮ್ಮ ಮಗಳ ಬಗ್ಗೆ ಏನು ತಿಳ್ಕೊಬೇಕು? ಆರೋಗ್ಯದ ಬಗ್ಗೆ ಅಂದರೆ ಈಗ ಹೇಳಿದ್ರಿ ಇಲ್ಲ ಅಂತ, ಈ ಪುನಃ ಆರೋಗ್ಯದ ಬಗ್ಗೆ ಅಂತಿದ್ರ. ಆರೋಗ್ಯದಲ್ಲಿ ತಪ್ಪಾಗಿದೆ ಅಂತ ಏನು ಗೊತ್ತಾಗಿದೆ ನಿಮ್ಮ ಮಗಳಲ್ಲಿ ಅಂತ? ಅಲ್ಲ, ಏನು ಇಲ್ಲಿವರೆಗೆ ಗೊತ್ತಾಗಿಲ್ಲ, ಇನ್ನು ಮುಂದೆ ಹೆಂಗೆ ಅಂತ ಕೇಳ್ತಾ ಇದ್ದೀರಾ? ಹೌದು, ಮುಂದೆ ಬಂದೆ. ಹೌದು, ಪ್ರಶ್ನೆಗೂ ಉತ್ತರಕ್ಕೆ ಪ್ರಶ್ನೆ ಏನು ಗೊತ್ತಾಗ್ತಾ ಇಲ್ವಲ್ಲ. ನೀವು ಏನು ಓದಿದ್ದೀರಾ? ನಾನು ಡಿಗ್ರಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 22 ವರ್ಷ ಆಯಿತು. ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಊಟ ಮಾಡಿದ್ದು ಫ್ರೆಶ್ ಆಗಿ ಊಟ ಮಾಡಬೇಕು ಅಂತನ, ನಿಧಾನಕ್ಕೆ ಯಾವಾಗಲೂ ತಿಂದ್ರಾಯಿತು ಅಂತನ? ನಿಮ್ಮ ಅಭ್ಯಾಸ ಏನು? ಫ್ರೆಶ್ ಆಗಿ ಊಟ ಮಾಡಬೇಕು ಅಂತ. ಮಾಡ್ತಾ ಇದ್ದೀರಾ? ಮಾಡಿದ್ರಾ? ಮಾಡ್ತಾ ಇದ್ದೇವೆ. ಅಂದರೆ ನಾನು ನಿಮ್ಮ ಮಗು ಹುಟ್ಟಕ್ಕೆ ಮುಂಚೆ ನೀವು ಟೈಮ್ ಸರಿಗೆ ಕರೆಕ್ಟಾಗಿ ಫ್ರೆಶ್ ಆಗಿ ಖುಷಿಯಾಗಿ ಊಟ ಮಾಡಬೇಕು ಅಂತ ಗೊತ್ತಿತ್ತಾ? ಗೊತ್ತಿತ್ತು ಗುರುಜಿ. ಗೊತ್ತಿತ್ತಾ? ಇತ್ತು ನಮಗೆ. ಅಲ್ಲ, ಗೊತ್ತಿತ್ತಾ ಗೊತ್ತಿಲ್ವಾ? ಗೊತ್ತಿತ್ತು. ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಇದು ಬಿಸ್ನೆಸ್. ಎಷ್ಟೊತ್ತಿಗೆ ಊಟ ಮಾಡೋದು? ಜೊತೆಯಲ್ಲಿ ಮಾಡ್ತೀರಾ, ನೀವು ಬೇರೆ ಅವ್ರು ಬೇರೆ ಮಾಡ್ತೀರಾ? ಅದು ಅವರು ಬೇರೆ ಬೇರೆ ಸಮಯದಲ್ಲಿ. ಅವರಿಗೆ ಟೈಮ್ ಸೇರಿದಾಗ ಅವರು ಊಟ, ನಿಮಗೆ ಟೈಮ್ ಸೇರಿದಾಗ ನೀವು ಊಟ ಮಾಡೋದು. ಹೌದು. ಮತ್ತು ಬೆಳಿಗ್ಗೆ ಬೆಡ್ಡಿಂದ ಹೇಳ್ಬೇಕಾದ್ರೆ ಒಟ್ಟಿಗೆ ಇಬ್ಬರು ಹೇಳ್ತೀರಾ? ನೀವು ಒಂದು ಸಲ, ನಿಮ್ಮ ಯಜಮಾನ್ರು ಒಂದು ಸಲ ಹೇಳೋದಾ? ಇಲ್ಲ, ಒಟ್ಟಿಗೆ ಹೇಳ್ತೇವೆ. ಒಟ್ಟಿಗೆ ಅಂದರೆ ಒಂದು 1/4 ಗಂಟೆ ಹೆಚ್ಚು ಕಮ್ಮಿಯಾಗಿ ಹೇಳ್ತೇವೆ. ಓಕೆ. ಇದರಲ್ಲಿ ಮಲ್ಕೊಂಡ ತಕ್ಷಣ ನಿದ್ದೆ ಬರೋದು ನಿಮ್ಗೆ, ನಿಮ್ಮ ಯಜಮಾನ್ರಿಗೆ? ನನಗೆ. ನಿಮ್ಮ ಯಜಮಾನ್ರಿಗೆ?
ಅವರಿಗೆ ಸ್ವಲ್ಪ ಸಮಯ ಆಗ್ತದೆ. ಆವಾಗ ಟಿ ವಿನಲ್ಲಿ ಟಿ ವಿ ಆನ್ ಇರುತ್ತಾ, ಮೊಬೈಲ್ ಆನ್ ಇರುತ್ತಾ? ಸ್ವಲ್ಪ ಟಿವಿ. ಸ್ವಲ್ಪ ಟಿ ವಿ. ಮೊಬೈಲ್ ಇಲ್ಲ, ಮೊಬೈಲ್ನ ಅಭ್ಯಾಸ ಇಲ್ಲ ಅವರಿಗೆ ಅಷ್ಟು. ಈಗ ಗಂಡ ಹೆಂಡತಿ ಅಂದ ಮೇಲೆ ಊಟದಲ್ಲಿ ನಿದ್ದೆಯಲ್ಲಿ ಸಹಭಾಗಿಗಳಾಗಿ ನಾವು ಬದುಕಬೇಕು ಅಂತ ಗೊತ್ತಿದೆಯಾ ನಿಮಗೆ? ಮದುವೆ ಮಾಡ್ಕೊಂಡು ಗಂಡ ಹೆಂಡತಿ ಊಟ ಮಾಡುವುದು, ಮಲಗುವುದು, ಏಳುವುದು ಒಂದೇ ರೀತಿಯಲ್ಲಿ ಇರಬೇಕು ಅಂತ ಗೊತ್ತಿದೆಯಾ ಇಲ್ವಾ? ಗೊತ್ತಿದೆ. ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಅನುರಾಧ ನಕ್ಷತ್ರಕ್ಕೆ ಏನಕ್ಕೆ ಬಂದಳು ಅಂದರೆ, ನೀವು ಗಂಡ ಹೆಂಡತಿ ಮಾಡ್ತಿರ್ತಕ್ಕಂಥ ಊಟ ಮತ್ತು ಕುಡಿತಾ ಇರ್ತಕ್ಕಂಥ ನೀರು ಇದು ಎರಡೂ ಸೂಕ್ತವಾಗಿಲ್ಲ. ನೀವು ಕರೆಕ್ಟಾಗಿ ನೀರು ಕುಡಿತೀನಿ ಅಂತ ಅಂದ್ಕೊಂಡಿದ್ದೀರಾ? ನೀವು ಕರೆಕ್ಟಾಗಿ ನನ್ನ ಜ್ಞಾಪಕ ಮಾಡ್ಕೊಂಡು ನೀರು ಕುಡಿತೀರಾ? ನೀವು ನೀರು ಕುಡಿತೇನೆ. ನೀರು ಕುಡಿಯೋದು ಅಂದರೆ ಕ್ರಮ ಗೊತ್ತಿದೆಯಾ? ನೀರು ಕುಡಿಯೋ ಕ್ರಮ ಗೊತ್ತಿದೆಯಾ? ಇಲ್ಲ ಗುರುಜಿ. ಓಕೆ. ಈಗ ಇದೆಲ್ಲ ಏನಕ್ಕೆ ಇಷ್ಟೊಂದು ಕೇಳ್ತಾರೆ ನಮ್ಮನ್ನು? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಬಾತ್ರೂಮ್ಗೆ ಹೋದರೆ ಎಷ್ಟು ನಿಮಿಷ ಟೈಮ್ ತೊಗೋತಾಳೆ? 1/4 ಗಂಟೆ ತಗೊಳ್ತಾಳೆ. ನಿಮ್ಗೆ ಅನ್ಸಲ್ವಾ ಯಾಕೆ ಲೇಟು, ಏನು ಮಾಡ್ತೀಯ ಅಂತ ಕೇಳಲ್ವಾ ನೀವು? ಕೇಳ್ತೇವೆ. ಏನು ಹೇಳ್ತಾಳೆ ಅವಳು? ಅದು ಕಂಪ್ಲೀಟ್ ಮಾಡಿ ಬರಬೇಕಲ್ವಾ ಅಂತ. ನೋಡಿ ಅಮ್ಮ, ಇಲ್ಲಿ ಇರೋದು ಮಜಾ. ಕಂಪ್ಲೀಟ್ ಆಗಲ್ಲ, ಇವಳು ಬರೋಂಗಿಲ್ಲ ಹೊರಗಡೆಗೆ. ಯಾರ ಹತ್ರ ಹೇಳ್ಕೊಳ್ಳೋದು ಇವಾಗ ಇದನ್ನ? ನೀವು ಇಲ್ಲಿವರೆಗೂ ಚೆಕ್ ಮಾಡೋಕ್ಕಾಗಿಲ್ಲ. ನನ್ನ ಮಗಳು ಬಾತ್ರೂಮ್ಗೆ ಹೋದರೆ ಎಷ್ಟು ಟೈಮ್ ತೊಗೋತಾಳೆ, ಮಗಳಾಗಲಿ ಮಗ ಆಗಲಿ. ಅಪ್ಪ ಅಮ್ಮ ತಿಳ್ಕೊಬೇಕಾ ಬೇಡಮ್ಮ? ಇಲ್ಲ, ಅಯ್ಯೋ LKG UKG ಮಕ್ಕಳಿಗೆ ತಿಳ್ಕೊಳ್ಳಲ್ಲ, ಅಷ್ಟೊಂದು ಸ್ಪೀಡ್ ಇರ್ತಾರೆ ಇವರು. ಒಳಗೆ ತಳ್ಬಿಟ್ಟು ಬಾಗಿಲು ಹಾಕ್ಬಿಡ್ತಾರೆ. ಬಾಗಿಲು ತೆಗೆದ ಮೇಲೆ ಮಗು ಹೋಗೈತೆ ಅಂತ ಇವ್ರ ತೀರ್ಮಾನ. ಏನು ಮಾಡೋಣ ಇದು? ಇವತ್ತು ಅನುರಾಧ ನಕ್ಷತ್ರಕ್ಕೆ ನಿಮ್ಮ ಮಗಳು ಹುಟ್ಟಿದ್ದಾಳೆ. ಅವಳು ಹೇಳ್ದಂಗೆ ನೀವು ಕೇಳಬೇಕು, ನೀವು ಹೇಳ್ದಂಗೆ ಅವಳು ಕೇಳಲ್ಲ. ಅರ್ಥ ಆಗಿದೆಯಾ ನಿಮಗೆ? ಹಲೋ, ಹಲೋ. ನಿಮ್ಮ ಮಗಳು ಹೇಳ್ದಂಗೆ ನೀವು ಕೇಳ್ತೀರಾ? ನೀವು ಹೇಳಿದ್ದನ್ನು ಮಗಳು ಕೇಳ್ತಾಳ? ನಾವು ಹೇಳಿದ್ದನ್ನು ಕೇಳ್ತಾಳೆ ಗುರುಜಿ. ಯಾವುದು ತಿರುಗಿ ಹೇಳಲ್ಲ, ತಪ್ಪು ಸರಿ ಅಂತ ಹೇಳಲ್ಲ. ಒಂದೊಂದು ಸತಿ ಯಾವಾಗಲಾದ್ರೂ ಹಾಗೆ ಇದು ಭಿನ್ನ ಅಭಿಪ್ರಾಯ ಬರ್ತದೆ. ಆದರೆ ಇಲ್ಲದಿದ್ದರೆ ಪಾಲಿಸ್ತಾಳೆ ಮಾತು. ಬೇಜಾರು, ಕೋಪ ಎರಡರಲ್ಲಿ ಯಾವ ಜಾಸ್ತಿ ಅವಳಿಗೆ? ಅಂದರೆ ಸ್ವಲ್ಪ ಶಾಂತ ಸ್ವಭಾವ ಅವಳದು. ಆದರೆ ಈಗ ಒಂದು ಇದರಲ್ಲಿ ಒಂದೊಂದು ಸಮಯದಲ್ಲಿ ಮಾತ್ರ ಅವಳಿಗೆ ಸ್ವಲ್ಪ ಕೋಪ ಬರ್ತದೆ. ಓಕೆ. ಕೋಪ ಅಂದರೆ ಬೇಜಾರು ಸ್ವಲ್ಪ ಮಾಡಿಸ್ಕೊಳ್ತಾಳೆ ಹಾಗೆ. ಸ್ವಲ್ಪ ಬೇಜಾರು, ಸ್ವಲ್ಪ ಕೋಪ. ಹೌದು. ನಿಮ್ಮ ಯಜಮಾನರು ಟೈಮ್ ಸರಿಗೆ ಮನೆಗೆ ಬರೋದು, ಟೈಮ್ ಸರಿಗೆ ಜೊತೆಯಲ್ಲಿ ಊಟ ಮಾಡೋದು, ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ಬೇಗ ಹೇಳೋದು. ಒಂದು ಗಂಡನಿಗೆ ನಿದ್ದೆ ಬರುತ್ತೆ ಅಥವಾ ಒಂದು ಹೆಂಡತಿಗೆ ನಿದ್ದೆ ಬರುತ್ತೆ, ಗಂಡನಿಗೆ ನಿದ್ದೆ ಬರಲ್ಲ. ಈ ಗಂಡ ಹೆಂಡತಿಯಲ್ಲಿ ನಿದ್ದೆ ಬೇಗ ಬರೋದು, ತಡವಾಗಿ ಬರೋದು, ನಾಳೆ ಹುಟ್ಟುವ ಮಗುವಿನಲ್ಲಿ ರೋಗಗ್ರಸ್ತ ಅನಾವಶ್ಯಕವಾಗಿ ಒತ್ತಡ ಕೊಡುವಂಥ ಮಗು ಹುಟ್ಟುತ್ತೆ ಅಂತ ದಯವಿಟ್ಟು ಈ ಮೂಲಕ, ಇದಕ್ಕೆಲ್ಲೂ ಇನ್ಸ್ಟಿಟ್ಯೂಟ್ ಇಲ್ಲ, ನಮ್ಮದೇ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೇಕಾಗತ್ತೆ. ಗಂಡನಿಗೆ ನಿದ್ದೆ ಬರಲ್ವಾ, ಹೆಂಡತಿಗೆ ನಿದ್ದೆ ಬರಲ್ವಾ? ಫಸ್ಟ್ ಯಾರಿಗೆ ಎಚ್ಚರಿಕೆ ಆಗುತ್ತೆ, ಫಸ್ಟ್ ಯಾರು ನಿದ್ದೆ ಬರುತ್ತೆ? ಈ ಸತ್ಯವನ್ನು ತಿಳ್ಕೊಂಡ್ರೆ ನಿಮಗೆ ಹುಟ್ಟುವ ಮಗು ಒಳ್ಳೆಯ ಸಂತಾನ ಪ್ರಾಪ್ತಿಯಾಗತ್ತೆ. ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳ್ಬೇಡಿ, ನನ್ನ ಮಗ ಹಿಂಗೆ, ನನ್ನ ಮಗಳ ಹಂಗೆ ಅಂತ. ಇದಕ್ಕೆಲ್ಲ ಕಾರಣ ನಿಮ್ಮ ಮಲಗುವ ಸ್ಥಿತಿ, ಬೆಳಗ್ಗೆ ಏಳುವ ಸ್ಥಿತಿ, ನೀರು ಕುಡಿಯುವ ಸ್ಥಿತಿ, ಇಷ್ಟೆಲ್ಲವೂ ಕೆಟ್ಟಿರುವ ಕಾರಣ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಸಂತಾನ ಹರಪ್ರಜ್ಞೆ, ಹುಚ್ಚು, ಕೋಪ, ಆವೇಶ, ಬೇಜಾರು, ಗಂಡ ಬಿಟ್ಬಿಡ್ತೀನಿ, ಹೆಂಡತಿ ಬಿಟ್ಬಿಡ್ತೀನಿ, ಇದೆಲ್ಲ ರೋಗ ಇರೋದೇ ಈ ಮೂಲಕವಾಗಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇದಕ್ಕೆ ಮೀರಿ ನಾನು ಹೇಳಲಿಕ್ಕಾಗಲ್ಲ. ಆದರೂ ಈಗ ದಪ್ಪದವ್ರು ಎಷ್ಟು ಕುಡಿಬೇಕು ನೀರು, ಸಣ್ಣಗಿರೋರು ಎಷ್ಟು ಕುಡಿಬೇಕು ನೀರು ಅಂತ ಹೇಳಲಿಕ್ಕಾಗಲಿಲ್ಲ. ಮುಂದುವರೆದ ಭಾಗ ಹೇಳೋಣ. ಈ ಕುಡಿಯೋ ನೀರಿನ ಅಂಶ ಈ ಮೂರೂ ದೇಹಗಳು ಯಾವುದಕ್ಕೆ ಆ ರೀತಿ ಬಂತು, ದಪ್ಪ ಯಾಕೆ ಆಯಿತು, ಸಣ್ಣ ಯಾಕೆ ಆಯಿತು ಅನ್ನೋ ಸತ್ಯವನ್ನು ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ನೀರಿನ ಸೇವನೆಯ ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಗುರೂಜಿ ಮತ್ತಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಲ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9108258834.